ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಚೈತ್ರ ನವರಾತ್ರಿಯ 7ನೇ ದಿನ ಕಾಳರಾತ್ರಿ, ಮಾತೆ ಕಾಳರಾತ್ರಿನ ಪೂಜಿಸ್ತೀವಿ. ಹಾಗೆ ನಾಳೆ ಮಹಾಗೌರಿ, ಓಕೆನಾ, 8ನೇ ದಿನ ಆಗಿರೋದ್ರಿಂದ ಚೈತ್ರ ನವರಾತ್ರಿ ನಾಳೆ 8ನೇ ದಿನ ಮಾತಾ ಮಹಾಗೌರಿನ ಪೂಜೆ ಮಾಡ್ತಾರೆ. ಜೊತೆಗೆ ಕನ್ಯಾ ಪೂಜೆ ಕೂಡ ಇರುತ್ತೆ ನಾಳೆ ಇನ್ನೊಂದೇನೆಂದರೆ ನಾಳೆ ರಾಮನವಮಿ ಕೂಡ, ಓಕೆನಾ. ಸೊ ಹಾಗಾಗಿ ಜೊತೆಗೆ ನಾಡಿದ್ದು ಅಂದರೆ 27ನೇ ತಾರೀಕು ಫ್ರೈಡೇ, ಶುಕ್ರವಾರ ಮಾತೆ ಸಿದ್ಧಿದಾತ್ರಿ ಅವರ ಚೈತ್ರ ನವರಾತ್ರಿಯ 9ನೇ ದಿನದ ಪೂಜೆ ಆಗುತ್ತೆ, ಓಕೆನಾ. ಸೊ ಹೀಗಾಗಿ ಇವತ್ತು ನೋಡೋಣ. ಇದು ವಿಡಿಯೋ ಏನು ಅಂತಂದರೆ ರಾಶಿ ಭವಿಷ್ಯ ಥರನೇ, ಲೈಕ್ ಅಂದರೆ ತುಂಬ ಡೀಟೇಲ್ ಅಲ್ಲ. ಈ ಹಬ್ಬಗಳೆಲ್ಲ ಕಳೆದ ಮೇಲೆ ಈ ಪ್ರತಿ ರಾಶಿಗೂ ನೋಡ್ತಾ ಹೋಗೋಣ, ಏನು ಆಶೀರ್ವಾದ ಕೊಡ್ತಾ ಹೋಗ್ತಾರೆ ಅಂತ. ನಾನು ಟ್ಯಾರೋ ಕಾರ್ಡ್ ಕೂಡ ತೆಗಿತೀನಿ, ಮಾತೆ ಆಶೀರ್ವಾದ ಕೂಡ ತೆಗಿತೀನಿ, ಓಕೆನಾ. ಸೊ ನೋಡ್ತಾ ಹೋಗೋಣ, ಪ್ರತಿ ರಾಶಿ ಹೆಸರು ಹೇಳ್ತಾ ಹೋಗ್ತೀನಿ. ಹಾಗೆ ಏನೆಲ್ಲ ಹೇಳಿಸ್ತಾರೆ, ಏನು ಹೇಳಬೇಕು ಹೇಳಿಸ್ತಾರೆ ಬಾಬಾ, ನೋಡೋಣ, ಓಕೆನಾ. ಎಸ್ ಬಾಬಾ, ಓಕೆ. ಸೊ ಫಸ್ಟಿಂದ ಶುರು ಮಾಡ್ತಾ ಹೋಗ್ತೀನಿ, ಫಸ್ಟ್ ಸೈನಿಂದ. ಸೊ ಫಸ್ಟು ಏರೀಸ್, ಓಕೆನಾ, ಅಂದರೆ ಮೇಷರಾಶಿ. ಸೊ ನೋಡೋಣ ಮೇಷರಾಶಿಯವ್ರಿಗೆ ಏನು ಆಶೀರ್ವಾದ ಕೊಡ್ತಾರೆ ಈ ಹಬ್ಬಗಳೆಲ್ಲ ಕಳೆದ ನಂತರ. ಏನು ಆಶೀರ್ವಾದ ಇದೆ ಅಥವಾ ಏನು ಚೇತಾವಣಿ ಇದೆ ಅಂತ ನೋಡ್ತಾ ಹೋಗೋಣ. ಪ್ರತಿ ರಾಶಿಗೂ ಎಷ್ಟು ಕಾರ್ಡ್ ಬರುತ್ತೆ ನೋಡೋಣ. ಎಸ್ ಬಾಬಾ. ಬಾಬಾ, ಮೇಷರಾಶಿ ಏರೀಸ್ ಏನು ಹೇಳಬೇಕು, ಏನು ಆಶೀರ್ವಾದ ಅವ್ರಿಗೆ. ಓಕೆ, ಆ್ಯಕ್ಷನ್. ಓಕೆ, ಓಕೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, 3 ಕಾರ್ಡ್ ತೆಗ್ದಿದ್ದೀನಿ ಏರೀಸ್ಗೆ. ಸೊ ಇಲ್ಲಿ ಆ್ಯಕ್ಷನ್ ತೊಗೊಂಡಿದ್ದೀರಾ ನೀವು, ಓಕೆನಾ. ಆಲ್ರೆಡಿ ನೀವು ಸಖತ್ ಆ್ಯಕ್ಷನ್ ಎಲ್ಲ ತೊಗೊಂಡಿದ್ದೀರಾ. ಬಟ್ ಇಲ್ಲೇನಾಗಿದೆ ಅಂತಂದರೆ ನೋಡಿ, ಕಿಂಗ್ ಆಫ್ ಕಪ್ಸ್ ಅಂತ ಬರ್ತಾಯಿದೆ, ಓಕೆನಾ. ಸೊ ಈ ಥರ ನೀವು ನಿಮ್ಮ ಎಮೋಷನ್ಸ್ ಕಡೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಹಾಗಾಗಿ ಎಮೋಷನ್ಸ್ ಕಡೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ, ಎಮೋಷನ್ ಕಂಟ್ರೋಲ್ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ನನಗೆ, ಓಕೆನಾ. ಜೊತೆಗೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ ಒಂದು ರೀತಿ ನಿಮಗೆ ಲೈಫ್ ಚಾಲೆಂಜಸ್ ಬರ್ತಾ ಇದೆ, ಒಂದಾಗುತ್ತೋ ಒಂದು ಚಾಲೆಂಜಸ್ ಕೊಡ್ತಾನೇ ಇದೆ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಹಾಗಾಗಿ ಓಕೆ, ಲೈಫ್ ಚಾಲೆಂಜಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ನಿಮಿಷ. ಎಸ್ ಮಾತಾ. ಓಕೆ, ಓ ಮೈ ಗಾಡ್. ಸೊ ಇಲ್ಲೇನು ಹೇಳ್ತಾರೆ, ಆ್ಯಕ್ಷನ್ಸ್ ತೊಗೊಂಡಿದ್ದೀರಾ, ಬಟ್ ಏನೇ ಆದ್ರೂ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಫಿಸಿಕಲ್ ಪೇಯ್ನ್ ತುಂಬ ಜಾಸ್ತಿ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದಕ್ಕೆ ಫಿಸಿಕಲ್ ಪೇಯ್ನ್ ಅಂದರೆ ಫಿಸಿಕಲ್ ಎಫರ್ಟ್ ಸಿಕ್ಕಾಪಟ್ಟೆ ಹಾಕ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯುವರ್ ಡಿವೋಷನ್ ಎಲೋನ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತಾರೆ, ಆಯಿತಾ. ಮಾ ದುರ್ಗಾ ಆ್ಯಸ್ ಭಕ್ತಿ ಸ್ವರೂಪ ಮೆಲ್ಟ್ಸ್ ಕಾರ್ಮಿಕ್ ನಾಟ್ಸ್ ಥ್ರೂ ಪ್ಯೂರ್ ಹಾರ್ಟೆಡ್ ಡಿವೋಷನ್ಸ್. ನೋಡಿ, ಓಕೆನಾ. ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದೆ, ಆಯಿತಾ. ಅಲ್ಲಿ ಅದೇನೇ ಹೇಳ್ತಾ ಇದ್ದಾರೆ, ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಏನು ಹೇಳ್ತಾ ಇದ್ದಾರೆ, ಆಶೀರ್ವಾದ ಏನು ಅಂತಂದರೆ ನಿಮ್ಮ ಭಕ್ತಿ ಏನಿದೆ, ಓಕೆನಾ, ದೇವ್ರ ಕಡೆ ನಿಮ್ಮ ಭಕ್ತಿ ತಿರುಗಿಸ್ತು ಅಂತ ಅಂದರೆ, ಆಯಿತಾ. ಬರೀ ಆ್ಯಕ್ಷನ್ ತೊಗೋತಿದ್ದೀರಾ, ಫಿಸಿಕಲ್ ಆ್ಯಕ್ಷನ್ ತೊಗೋತಾ ಇದ್ದೀರಾ ಅಂದರೆ ಮೆಟೀರಿಯಲ್ ಗೇನ್ ಕಡೆ ನೋಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಸೊ ಹಾಗಾಗಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಕ್ಕಾದ್ರೂ ಇರ್ಬೋದು, ಅಂದರೆ ನಿಮ್ಮ ಪರಿಸ್ಥಿತಿ ಆ ಥರ ಇರ್ಬೋದು, ಪಾಪ ನೀವೇನು ಮಾಡೋಕ್ಕಾಗಲ್ಲ. ಸೊ ಪರಿಸ್ಥಿತಿ ಆ ಥರ ಇದೆ, ಮಾಡಲೇಬೇಕು ಆ ಥರ ಅಂತ. ಬಟ್ ನೀವು ಎಮೋಷನ್ಸ್ ಕಡೆ ನೀವು ನೋಡ್ಕೊಳ್ಳೋಕ್ಕಾಗ್ತಿಲ್ಲ, ಅಂದರೆ ನಿಮ್ಮ ಬಗ್ಗೆ ನೀವು ನೋಡೋಕ್ಕಾಗ್ತಿಲ್ಲ, ಅಂದರೆ ಕೇರ್ ತೊಗೊಳಕ್ಕೆ
ನೋಡೋಕ್ಕಾಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಿನ್ನ ಡಿವೋಷನ್ ಏನಿದೆ, ಅಂದರೆ ನಿಮ್ಮ ಭಕ್ತಿ ಏನಿದೆ, ಅದು ಪರ್ವತಗಳನ್ನು ಮೂವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಶಕ್ತಿ ಇದೆ ಪ್ರೇಯರ್ಸ್ಗೆ ಅಂತ. ನಿಮ್ಮ ಭಕ್ತಿ, ನಿಮ್ಮ ಭಕ್ತಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಜ್ಞಾಪಿಸ್ತಾ ಇದ್ದಾರೆ. ಅಂದರೆ ನಿನ್ನ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋದನ್ನು ಕ್ಲಿಯರ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಓಕೆನಾ? ಅಂದರೆ ಕ್ಲಿಯರ್ ಆಗುತ್ತೆ ಅಂತ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಒಂದು ಬೇಜಾರಾಗಲಿ ಅಥವಾ ಏನೆಲ್ಲ ಇತ್ತು, ನೋವಾಯಿತು ಅಥವಾ ಬೇಜಾರಾಯಿತು, ಒಂದು ಎಮೋಷನ್ಸ್ ಎಲ್ಲ ಅಂದರೆ ಬ್ಲಾಕ್ ಆಗಿತ್ತು. ಓಕೆನಾ ಅಂತಲೇ ಹೇಳ್ತಾ ಇರೋದು. ಅವಾಗಿಂದ ಬ್ಲಾಕ್ ಅಂತಲೇ ಕೇಳಿಸ್ತಾ ಇದೆ. ಹಾರ್ಟ್ ಚಕ್ರ ಬ್ಲಾಕ್ ಆಗಿತ್ತು ಅನ್ನೋ ಥರನೇ. ಸೊ ಅದು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆನಾ? ಮಾತಾ ದುರ್ಗಾ ಅವರೇ ಹೇಳ್ತಾ ಇರೋದು. ಸೊ ಪ್ರೇಯರ್ಸ್ ಕಂಟಿನ್ಯೂ ಆಗಿ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನಿಮ್ಮ ಭಕ್ತಿ ಏನಿದೆ, ನೀವು ದೇವ್ರ ಕಡೆ ಯಾವ ಥರ ಭಕ್ತಿ ತೋರಿಸ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಹಾಗೇ ಇರಲಿ. ನಿಮಗೆ ಹಾರ್ಟ್ ಚಕ್ರ ಏನು ಕ್ಲಿಯರ್ ಮಾಡಬೇಕು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಅಂದರೆ ನಿಮಗೆ ಒಂದು ಲೈಫಲ್ಲಿ ಒಂದು ಭಯ ಅನ್ನೋದಿತ್ತು, ಈ ಏನೋ ಯಾರ ಬಗ್ಗೆನಾದ್ರೂ ಆಯಿತಾ, ಒಂದು ಪ್ರೀತಿ ವಿಶ್ವಾಸ ತೋರಿಸೋದಾಗಲಿ, ಒಂಥರ ಆ ಬ್ಲಾಕೇಜಸ್ ಇರುವಾಗ ಭಯ ಅನ್ನೋದು ಇದ್ದೇ ಇರುತ್ತೆ. ಒಂದು ರೀತಿ ಆ ಥರ ಆಗಿಬಿಟ್ಟಿತ್ತು ಅಂತ ತೋರಿಸ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಇವಾಗ ಟಾರಸ್, ಓಕೆನಾ, ವೃಷಭ ರಾಶಿ ನೋಡೋಣ ಏನು ಗೈಡೆನ್ಸ್ ಕೊಡ್ತಾರೆ, ಏನು ಆಶೀರ್ವಾದ ಕೊಡ್ತಾರೆ ಅಂತ. ಎಸ್, ಓಕೆ. ಸೊ ನೀವು ಓಕೆ, ಒಂದೇ ಕಾರ್ಡ್ ಅಂತ ಇದ್ದಾರೆ. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಗೆ ಆಶೀರ್ವಾದ ಏನು ಅಂತಂದರೆ, ಇಷ್ಟು ವರ್ಷದಿಂದ ಅಥವಾ ಇಷ್ಟು ದಿವಸ ನಿಮಗೆ ಗೊತ್ತು. ಸೊ ನೀವು ಏನಕ್ಕೋಸ್ಕರ ಕಾಯ್ತಾ ಇದ್ರಿ, ಅಂದರೆ ಒಂದು ಜೀವನದಲ್ಲಿ ಒಂದು ಸಂತೋಷ ಇಲ್ಲ ಅಥವಾ ಒಂದು ಖುಷಿ ಇಲ್ಲ, ಒಂದು ನಗು ಇಲ್ಲ ಮನೆಯಲ್ಲಿ ಅಂತ ಆ ಥರ ಒಂದು ತೋರಿಸ್ತಾ ಇದ್ದಾರೆ. ಸೊ ಅದು ಏನೇ ಇರಲಿ, ಅದು ಆ ಥರ ಏನಿತ್ತು, ಆ ಥರ ಒಂದು ಪರಿಸ್ಥಿತಿ ಏನಿತ್ತು ನಿಮ್ಮ ಜೀವನದಲ್ಲಿ, ಅದು ಮಾಯ ಆಗೋ ಥರ ಆಗ್ತಾಯಿದೆ ಇವಾಗ. ಏನಂತಂದರೆ, ಅಂದರೆ ತುಂಬ ಭಯಂಕರ ಪಾಸಿಟಿವ್ ಚೇಂಜಸ್ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಅಂದರೆ ನೀವೇನು ಬೇಜಾರಾಗ್ತಾ ಇತ್ತು ನಿಮಗೆ, ಅದೆಲ್ಲ ಮಾಯ ಆಗೋಗುತ್ತೆ. ಇನ್ನು ಮುಂದೆ ಏನಿದ್ರು ಖುಷಿ, ಸಂತೋಷ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ? ಅಂದರೆ ಲೈಫ್ ಫುಲ್ಫಿಲ್ಲಿಂಗ್. ನೀವೇನು ಮಾಡ್ತಾ ಇದ್ದೀರಾ ನಿಮಗೇ ಗೊತ್ತು, ಆಯಿತಾ? ಬಟ್ ಈಗ ಏನೇ ಮಾಡಿದ್ರು, ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ಏನೇ ಇತ್ತು ಮಾಡಿದ್ರೂ ನಿಮಗೊಂದು ಮನಸ್ಸಿಗೆ ಸಮಾಧಾನಕರವಾಗಿರಲಿಲ್ಲ ಜೀವನ. ಬಟ್ ಈಗ ಅದು ಸಮಾಧಾನ ತರ್ತಾ ಇದೆ, ಖುಷಿ ತರ್ತಾ ಇದೆ, ಸಂತೋಷ ತರ್ತಾ ಇದೆ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಈಗೇನೋ ಅದೇ ಒಂದು ಬ್ಲೆಸ್ಸಿಂಗ್ ನಿಮ್ಗೆ ಇವಾಗ. ಎಸ್ ಬಾಬಾ, ಮತ್ತೆ ಒಂದು ಸಲ ಒಂದು ಕಾರ್ಡ್ ನೋಡಿಬಿಡೋಣ. ದ ಸೀಕ್ರೆಟ್ ಫೆಮಿನೈನ್ ಇನ್ ಯು ಈಸ್ ಅವೇಕ್ನಿಂಗ್, ಆನರರ್. ಸೊ ನಿಮ್ಮಲ್ಲಿ ದೈವ ಶಕ್ತಿ, ಆಯಿತಾ, ದೈವಿಕ ಶಕ್ತಿ ಮತ್ತು ಸೀಕ್ರೆಟ್ ಫೆಮಿನೈನ್ ಇನ್ ಯು ಈಸ್ ಅವೇಕ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅಂದರೆ ಸ್ಪಿರಿಚುವಲ್ ಅವೇಕ್ನಿಂಗ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಆಧ್ಯಾತ್ಮಿಕದತ್ತ ನಿಮ್ಮ ಮನಸ್ಸು ಹೋಗ್ತಾ ಇದೆ. ಓಕೆನಾ? ಜೊತೆಗೆ ಜಾಗೃತಗೊಳ್ತಾ ಇದೆ, ನಿಮ್ಮ ಮನಸ್ಸು ಜಾಗೃತಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇವಾಗ ನಿಮಗೆ ಅರ್ಥ ಆಗ್ತಾ ಇದೆ ಎಲ್ಲಿ ಹೇಗಿರಬೇಕು, ಯಾಕೆ ಈ ಥರ ನಡೀತಾ ಇದೆ, ಯಾಕೆ ಈ ಥರ ತೊಂದರೆಗಳು ಬರ್ತಾಯಿತ್ತು, ಯಾಕೆ ಈ ಥರ ಏನು ಅಂದರೆ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತ ವೆರಿ ಕ್ಲಿಯರಾಗಿ ಹೇಳ್ತಿದ್ದಾರೆ. ಆ ಥರ ಒಂದು ದೈವ ಶಕ್ತಿ ನಿಮ್ಮಲ್ಲಿ ಅವೇಕನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ. ಓಕೆನಾ? ಸೊ ಹಾಗಾಗಿ ಇದರಿಂದ ನಿಮಗೆ ಒಂದು ಓಕೆ, ಇದು ಯಾವ ಥರ ಅಂತಂದರೆ, ನಿಮ್ಗೆ ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ನಿಮ್ಗೆ ಯಾವ ಥರ ಏನು ಕೆಲಸ ಮಾಡಿ, ಆಯಿತಾ, ಏನೇ ಕೆಲಸ ಮಾಡಿದ್ರೂ ನಿಮ್ಗೆ ಆ ರೀತಿ ಒಂದು ಸಂತೋಷ ಅನ್ನೋದು ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಸಿಗ್ತಾ ಇದೆ. ಯಾಕೆ ಅಂತಂದರೆ ನೀವು ಮನಸ್ಸು ಜಾಗೃತಗೊಳ್ತಾ ಇದೆ, ಸ್ಪಿರಿಚುವಲ್ ಲೈನ್ ಕಡೆಗೆ ನಿಮ್ಮ ಮನಸ್ಸು ಒಲಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಅದಕ್ಕೋಸ್ಕರ ಖುಷಿ ತರ್ತಾ ಇದೆ ನಿಮಗೆ ಅಂತ. ಸೊ ಇದೇ ನಿಮ್ಮ ಲೈಫ್ ಪರ್ಪಸ್ ಇದೇನೇ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಬ್ಯೂಟಿಫುಲ್. ಓಕೆ, ಸೊ ಇದೇ ನಿಮಗೆ ಆಶೀರ್ವಾದ ಏನು ಅಂತಂದರೆ,
ನೀವು ಇನ್ನೂ ಸ್ಪಿರಿಚುವಲ್ ಪಾತಲ್ಲೇ ಮುಂದೆವರಿತೀರಾ, ಓಕೆನಾ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಸೊ ಇಲ್ಲಿ ಟಾರಸ್ ಅಂತ ಹೇಳ್ತಾ ಇರೋದು ಎಷ್ಟೋ ಪಾದಗಳು ಇರುತ್ತೆ, ನಕ್ಷತ್ರಗಳು ಬರುತ್ತೆ. ಸೊ ಇದು ನೀವು ಕ್ಲೇಮ್ ಮಾಡಬೇಕಷ್ಟೇನೆ, ಓಕೆನಾ. ಎಸ್, ನಿಮಗೆ ಅನ್ನಿಸ್ಬೇಕು, ಹೌದು ಇದು ನನ್ನದೇ ಎನರ್ಜಿ ಅಂತ ಅನ್ನೋ ಥರ ನಿಮ್ಗೆ ಅನಿಸ್ತಿದ್ರೆ ಖಂಡಿತ ಇದು ನಿಮ್ಮದೇನೇನೆ ಎನರ್ಜಿ, ಓಕೆನಾ, ಆ ಥರ. ಸೊ ಈ ಥರ ಅಂತ ಬರ್ತಾ ಇದೆ. ಸೊ ಇದೇ ನಿಮಗೆ ಆಶೀರ್ವಾದ. ಸೊ ನೀವು ಏನೇ ಓದಿರ್ಬೋದು, ಏನೇ ಕೆಲಸ ಮಾಡಿರ್ಬೋದು, ಏನೇ ಹೈ ಪೊಸಿಷನಲ್ಲಿ ಇರ್ಬೋದು, ನೀವು ಕೆಲಸ ಮಾಡ್ತಾಯಿದ್ರೆ ಏನೇ ಮಾಡಿದ್ರೂ ನಿಮ್ಗೆ ಆ ರೀತಿ ಒಂದು ಸಂತೋಷ ಅನ್ನೋದು ಸಿಗ್ತಾ ಇರಲಿಲ್ಲ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ. ಆ್ಯಂಡ್ ಇವಾಗ ಸಡನ್ನಾಗಿ ಆ ಥರ ಚೇಂಜಸ್ ಬರ್ತಾ ಇದೆ. ಯಾಕೆ ಅಂತಂದರೆ ನಿಮ್ಮ ಮನಸ್ಸು ಜಾಗೃತಗೊಳ್ತಾ ಇದೆ, ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ವಾವ್, ಸೂಪರ್ ಎನರ್ಜಿ ಇದಂತೂ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇದೇ ಆಶೀರ್ವಾದ ನಿಮಗೆ, ಓಕೆನಾ. ಎಸ್ ಬಾಬಾ. ಸೊ ಈಗ ಜೆಮಿನಿ, ಮಿಥುನ ರಾಶಿ, ಓಕೆನಾ. ಸೊ ನೋಡೋಣ ಮಿಥುನ ರಾಶಿಯವ್ರಿಗೆ ಏನು ಆಶೀರ್ವಾದ ಸಿಗ್ತಾ ಇದೆ ಅಂತ. ಈ ಹಬ್ಬ ಎಲ್ಲ, ಈ ನವರಾತ್ರಿ ಕಳೆದನ ಮೇಲೆ ಏನು ಆಶೀರ್ವಾದ ಬಾಬಾ, ಮೇಜರ್ ಏನು ಆಶೀರ್ವಾದ ಬಾಬಾ, ಪ್ಲೀಸ್ ಗೈಡ್. ಓ ನೋಡಿ, 2 ಕಾರ್ಡ್ ಬಿದ್ದಿದೆ, ಹಾಗೆ ತೊಗೊಳ್ತಾ ಇದ್ದೀನಿ 2 ಕಾರ್ಡ್ ಅಂತ. ಓಕೆ, ಓ ಸೊ ಇಲ್ಲಿ 2 ಕಾರ್ಡ್ ಏನಿದೆ ನೋಡಿ, ಇದು ಕ್ವೀನ್ ಆಯಿತಾ, ಕ್ವೀನ್ ಆಫ್ ಸೋಟ್ಸು. ಓಕೆ, ಸೊ ನನಗೆ ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂತಂದರೆ, ಇದು ಹೀಗೆ ಬಿದ್ದಿತ್ತು, ಓಕೆನಾ, ಉಲ್ಟಾ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವು ಇಷ್ಟು ವರ್ಷ ನೀವು ಪಟ್ಟಿದ ಕಷ್ಟ, ಪಟ್ಟ ನೋವುಗಳು ಎಲ್ಲ ಮುಗಿತಾ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಫಸ್ಟು ಯಾತಕ್ಕೆ ಅಂತಂದರೆ, ನಿಮ್ಗೆ ಯಾವ ಥರ ಈ ಏನು ಈ ಜೀವನ ಒಂದು ಪಾಠ ಯಾವ ಥರ ಕಲಿಸ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಏನು ಕಲಿಸಿದೆ ಅಂತಂದರೆ, ಯಾವ ರೀತಿ ಬೌಂಡ್ರಿ ಹಾಕಬೇಕು, ಓಕೆನಾ. ಅಂದರೆ ಯಾವ ಥರ ಒಂದು ಫೆನ್ಸಿಂಗ್, ಈಗ ಒಂದು ಜಾಗ ಇದೆ ನಮ್ಮದು ಮನೆ ಅಂತಂದರೆ ಯಾವ ಥರ ಒಂದು ಕಾಂಪೌಂಡ್ ಅಂತ ಹಾಕ್ತೀವಲ್ವ, ಆ ಥರ ಒಂದು ಕಾಂಪೌಂಡ್ ಹಾಕೋ ಥರ ಅಂದ್ಕೊಳ್ಳಿ. ಸೊ ಆ ಥರ ಒಂದು ಬುದ್ಧಿಶಕ್ತಿ ನಿಮಗೆ ಬಂದುಬಿಟ್ಟಿದೆ. ಅಂದರೆ ಯಾರಾದರೂ ತೊಂದರೆ ಮಾಡ್ತಾಯಿದ್ರು, ನೋವು ಕೊಡ್ತಾಯಿದ್ರು ಅಂದರೆ, ಸೊ ಯಾರನ್ನು ನಿಮ್ಮ ಹತ್ತಿರ ಇಡಬೇಕು ಅಥವಾ ಯಾರನ್ನು ದೂರ ಇಡಬೇಕು, ಅಂದರೆ ಆ ರೀತಿ ನಿಮಗೊಂದು ಏನೋ ಜೀವನ ಪಾಠ ಕಲಿಸ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಅದೇ ನೀವು ಕಲ್ತಿರೋದು ಏನು ಅಂತಂದರೆ, ಯಾರನ್ನ ಎಷ್ಟರ ಮಟ್ಟಿಗೆ ನೋಡಬೇಕು ಅಷ್ಟೇ, ಓಕೆ ಫೈನ್, ಹಲೋ ಹಾಯ್ ಬಾಯ್, ಆ ಥರ. ಸೊ ಏಕೆಂದರೆ ನಿಮಗೆ ಅಷ್ಟು ನೋವು ಕೊಟ್ಟು ಅಷ್ಟು ಪಾಠ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಸೊ ಅದನ್ನೇ ಈಗ ಸೋಡ್ ಬಂದಿರೋದು, ಕ್ವೀನ್ ಆಗಿಬಿಟ್ಟಿದ್ದೀರಾ ಇವಾಗ. ಕ್ವೀನ್ ಆಫ್ ಸೋಡ್ಸ್ ಅಂದರೆ ಯಾರಾದರೂ ಜಾಸ್ತಿ ಅಂದರೆ ಒಂಥರ ತಲೆಹರಟೆ ಮಾತಾಡೋದು ಅಥವಾ ನೋವು ಕೊಡೋ ಥರ ಮಾತಾಡೋದು ಅನ್ನೋದು ಮಾಡ್ತು ಅಂತಂದರೆ, ನಿಮಗೆ ಗೊತ್ತು ಎಲ್ಲಿ ಕತ್ತರಿಸಾಕಬೇಕು ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮಗೆ ತುಂಬ ಇನ್ಫಾರ್ಮೇಟಿವ್, ಇಂಟ್ಯೂಟಿವ್ ಕೂಡ ಆಗಿಬಿಟ್ಟಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಯಾರು ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಅವ್ರ ಮನಸ್ಸಿಂದ ಹೇಳ್ತಾ ಇದ್ದಾರಾ ಇಲ್ವಾ ಅಂತಲೂ ತಿಳ್ಕೊಳ್ಳುವಷ್ಟು ಶಕ್ತಿ ನಿಮಗೆ ಬಂದುಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇದ್ರ ಜೊತೆಗೆ ಬಂದಿರೋದು. ಏಕೆಂದರೆ ಆ ಥರ ಹೊಡೆತ ಬಿದ್ದು ನಿಮ್ಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಅಷ್ಟು ಕ್ವೀನ್ ಆಗಿಬಿಟ್ಟಿದ್ದೀರಾ ಇವಾಗ ಅಂತ ತೋರಿಸ್ತಿದೆ. ಇಲ್ಲಿ ಕ್ವೀನ್ ಅಂತ ಬಂದಿದೆ, ಕ್ವೀನ್ ಆಗಬೇಕು ಅಂತಲೇ ಇಲ್ಲ, ಕಿಂಗ್ ಆದರೂ ಇರ್ಬೋದು, ಓಕೆನಾ. ಸೊ ಇಲ್ಲೇನು ಕಾರ್ಡ್ಸ್ ಬರ್ತಾಯಿದೆ ಅದ್ರ ಪ್ರಕಾರ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಅಂದರೆ ಇದು ಎನರ್ಜಿ ಬರ್ತಿರೋದು ಈ ಥರ ಇದೆ. ಅಂದರೆ ಇದೇ ನಿಮಗೆ ಆಶೀರ್ವಾದ ಏನು ಅಂದರೆ, ನೆಕ್ಸ್ಟ್ ಇದು ಹಬ್ಬ ಕಳೆದ ನಂತರ ಅಂದರೆ ನಿಮ್ಗೆ ಯಾವ ರೀತಿ ಅರ್ಥ ಮಾಡ್ಕೋತೀರ ಜನಗಳನ್ನ, ಯಾವ ಥರ ಎಷ್ಟರ ಮಟ್ಟಿಗೆ ನಿಮ್ಮ ಬೌಂಡ್ರಿ ಯಾವ ಥರ ಹಾಕ್ತೀರಾ, ಬೌಂಡ್ರಿ ಒಳಗೆ ಯಾರನ್ನ ಬಿಡ್ತೀರಾ, ಆ ಗೇಟಿಂದ ಆಚೆ ಯಾರನ್ನು ನಿಲ್ಲಿಸ್ತೀರಾ ಅಂತ ಅನ್ನೋದು ನಿಮಗೆ ತಿಳ್ಕೊಂಡು ಬಿಟ್ಟಿದ್ದೀರಾ ನೀವು ಇವಾಗ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇವಾಗೊಂದು ಮಾತೇ ಆಶೀರ್ವಾದ ನೋಡ್ಬಿಡೋಣ. ಎಸ್ ಬಾಬಾ. ಸೊ ಇದನ್ನು ಕಂಟಿನ್ಯೂ ಮಾಡಬೇಕು ನೀವು. ಮತ್ತೆ ಅದೇ ಥರ ಜನಗಳನ್ನ ಮತ್ತೆ ಬಿಟ್ಟರೆ ಮತ್ತೆ ಅದೇ ಥರ ನೋವು ಕೊಡ್ತಾ ಹೋಗ್ತಾರೆ. ಇದು ಯಾರು ಇರ್ಬೋದು, ಪರಿಸ್ಥಿತಿ ಎಲ್ಲರೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಮಾತೆ ನೋಡಿ, ಆಸ್ಕ್ ಕ್ಲಿಯರ್ಲಿ, ಡಿವೈನ್ ಹೆಲ್ಪ್ ರಿಕ್ವೈರ್ಸ್ ಪರ್ಮಿಷನ್. ಓಕೆ, ಮಾ ದುರ್ಗಾ ನೆವರ್ ಇಂಟರ್ಫಿಯರ್ಸ್ ವಿತ್ ಫ್ರೀ ವಿಲ್, ಶಿ ವೇಟ್ಸ್ ಟು ಬಿ ಇನ್ವೈಟೆಡ್. ಓ, ಸೊ ಇಲ್ಲೇನಂದರೆ ಮಾತೆ ಹೇಳ್ತಾ ಇರೋದು,
ನಿಮಗೆ ಇವಾಗ ಡೆಫಿನೆಟ್ಟು ಆಯಿತಾ, ನಿಮಗೆ ಹೇಳ್ತಾ ಇದ್ದೀನಿ ನಾನು, ನಿಮಗೆ ಇವಾಗ ಈ ಥರ ಒಂದು ಸೋರ್ಡ್ ಎನರ್ಜಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ನಿಮ್ಗೆ ಅರ್ಥ ಆಗ್ತಾಯಿದೆ ಯಾರು ಸರಿ ಯಾರು ಸರಿಗಿಲ್ಲ, ನನ್ನ ಜೀವನ ಮುಂದುವರ್ಸೋಕ್ಕೆ ಯಾರು ನನಗೆ ಸಹಾಯಕವಾಗಿ ನಿಲ್ತಾರೆ, ಯಾರು ನಿಲ್ಲಲ್ಲ ಅಂತ ನಿಮ್ಮ ಕಷ್ಟ ಸಂದರ್ಭಗಳು, ಜೀವನದ ಪಾಠ ಯಾವ ಥರ ಕಲಿಸ್ಬಿಟ್ಟಿದೆ ಅಂದರೆ, ಯಾರು ಎಷ್ಟರ ಮಟ್ಟಿಗೆ ನಿಮ್ಮ ಜೊತೆಗಿದ್ದರೂ ಜೊತೆಗಿರಲಿಲ್ಲ, ಯಾರು ಎಷ್ಟರ ಮಟ್ಟಿಗೆ ನಿಮಗೆ ನೋವು ಕೊಟ್ಟರು ಎಲ್ಲ ಗೊತ್ತು ನಿಮ್ಗೆ ಇವಾಗ ಜನಗಳ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ನೀವು ಆ ಮಾತೆ ಏನು ಹೇಳ್ತಾ ಇರೋದು, ನಾನೇ ಬಂದು ನಿಂಗೆ ಸಹಾಯ ಮಾಡೋಕ್ಕಾಗಲ್ಲ, ನೀನು ನನಗೆ ಕ್ಲಿಯರ್ ಕೊಡು, ನೀನನ್ನು ಬಾ ಹೆಲ್ಪ್ ಮಾಡು ಅಂತ ಹೇಳು, ನಾ ಬಂದು ಹೆಲ್ಪ್ ಮಾಡ್ತೀನಿ ಅಂತಿದ್ದಾರೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ನೀವು ಇದನ್ನು ಕಂಟಿನ್ಯೂ ಮಾಡಬೇಕು ಅಂದೆ ತಾನೇ. ನಾನು ಈಗ ಸ್ವಲ್ಪ ಮುಂಚೆ ಈ ಕಾರ್ಡ್ ತೆಗಿಯೋಕ್ಕೆ ಮುಂಚೆ ಇದು ಕಂಟಿನ್ಯೂ ಮಾಡಬೇಕು ಅಂತಂದರೆ ನೀವು ಪ್ರತಿ ಸಲ ತಾಯಿನ ಆಪಿಸ್ಕೋಬೇಕು ಆಯಿತಾ. ತಾಯಿನ ಆಪಿಸ್ಕೊಂಡು ಏನಾದರೂ ಈ ಥರ ಯಾರು ಬರ್ತಾರೆ ಜನ ಈ ಥರ ಏನಾದ್ರು ಅಂತಂದರೆ ತಾಯಿ ಪದಕ್ಕೆ ಹಾಕಿ, ನಾನೇನು ಮಾತಾಡಬೇಕು ಅಥವಾ ನನಗೆ ಏನು ಇನ್ಫಾರ್ಮೇಷನ್ ಅವ್ರ ಬಗ್ಗೆ ತಿಳ್ಕೋಬೇಕು ಏನು ಅಂತ ದಯವಿಟ್ಟು ಕೊಡಮ್ಮ ಅಂತ. ಖಂಡಿತ ನೀವು ಯಾರನ್ನು ನಂಬಿದ್ದೀರಾ, ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಯಾರಲ್ಲಿದೆ ಅವ್ರನ್ನ ಕೇಳಿ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ಥ್ಯಾಂಕ್ ಯು. ಕ್ಯಾನ್ಸರ್, ಕಟಕ ರಾಶಿ. ಓಕೆನಾ? ಸೊ ನೋಡೋಣ ಏನು ಗೈಡೆನ್ಸ್ ಕೊಡ್ತಾರೆ, ಏನು ಆಶೀರ್ವಾದ, ಏನು ಮೇಯ್ನ್ ಇವಾಗ ನೋಡ್ತಾ ಇರೋದು ಆಶೀರ್ವಾದ. ಎಸ್ ಮಾತಾ ಬಾಬಾ ಪ್ಲೀಸ್ ಗೈಡ್. ಓಕೆ. ಸೊ ನಿಮ್ಮ ಇಲ್ಲೇನು ಹೇಳ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಆಯಿತಾ ಕಟಕ ರಾಶಿ. ಓಕೆ, ಅಂದರೆ ಅನಾವಶ್ಯಕವಾಗಿ ಜನ ನಿಮ್ಮ ಜೀವನದಲ್ಲಿ ಅನಾವಶ್ಯಕವಾಗಿ ನಿಮಗೆ ಜಗಳ ಕದನ ನಡೀತಾನೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಯಾರು ಇರ್ಬೋದು ನಿಮ್ಮ ಜೀವನದಲ್ಲಿ, ಇಲ್ಲ ನಿಮ್ಮ ನೈಬರ್ಸ್ ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಯಾರಾದರೂ ಇರ್ಬೋದು. ಓಕೆನಾ? ಅಥವಾ ನೀವು ಕೆಲಸದಲ್ಲಿ ಅಂತ ತೊಗೊಂಡ್ರೆ ಅಲ್ಲಿರ್ಬೋದು. ಅಂತೂ ಲಟಾಪಟಿ ಏನೋ ಒಂದು ಇರಿಸು ಮುರುಸು, ಎಲ್ಲೂ ಹೋಗೋಕ್ಕೂ ಬೇಜಾರು, ಒಂಥರ ಆ ರೀತಿ ಪರಿಸ್ಥಿತಿ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಅಷ್ಟೂ ಅನ್ನೆಸೆಸರಿ, ನೀವು ಬೇಕಾಗೇ ಇಲ್ಲ, ಅನಾವಶ್ಯಕವಾಗಿ ನಿಮ್ಮ ಜೊತೆಗೆ ಬಂದು ಜಗಳ ಕಾಲು ಕೆರ್ಕೊಂಡು ಬರೋದು ಅಂತಾರೆ ನೋಡು, ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಆ ಥರ ಜನ ಬಂದು ನಿಮಗೆ ಅಂತೂ ನಿಮ್ಮ ನೆಮ್ಮದಿ ನಿಮ್ಮ ಶಾಂತಿ ಭಂಗ ಮಾಡ್ತಾಯಿದ್ರು ಅಂತ. ಸೊ ಮಾತೆ ಆಶೀರ್ವಾದ ಏನು ಅಂತಂದರೆ ಡೆಫಿನೆಟ್ಟಾಗಿ ಅವ್ರನ್ನೆಲ್ಲ ಅದೆಲ್ಲ ದೂರ ಆಗುತ್ತೆ ಅಂತ ಬ್ಲೆಸ್ ಮಾಡ್ತಿದ್ದಾರೆ. ಓಕೆನಾ? ಸೊ ಮಾತೆ ಆಶೀರ್ವಾದ ನೋಡ್ಬಿಡೋಣ. ಇದು ಮೇಜರ್ ಏನೆಲ್ಲ ಆಶೀರ್ವಾದ ಅಂತ. ಓಕೆ. ಸೊ ಇಲ್ಲಿ ನೋಡಿ. ಓಕೆ, ಯುವರ್ ಪ್ರೇಯರ್ಸ್ ಆರ್ ನೆವರ್ ವೇಸ್ಟೆಡ್ ಮಾ ಸಿದ್ಧಿದಾತ್ರಿ. ವಾವ್. ಮಾ ಸಿದ್ಧಿದಾತ್ರಿ ಇವತ್ತೇ ಬಂದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಮಾತಾ. ಗ್ರ್ಯಾಂಟರ್ ಆಫ್ ಸಿದ್ಧೀಸ್ ಆ್ಯಂಡ್ ಮಿರಕಲ್ಸ್ ಅಶ್ಯೂರ್ಸ್ ದಟ್ ಎವ್ರಿ ಪ್ರೇಯರ್ ಮೂವ್ಸ್ ಅನ್ಸೀನ್ ಎನರ್ಜಿ. ವಾವ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನಿಮಗೆ ಎಸ್ಪೆಷಲಿ ಕ್ಯಾನ್ಸರ್ನವ್ರಿಗೆ ಓಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಮಾತೆ ಆಶೀರ್ವಾದ ಆಗಿದೆ. ನೀವು ಸಿಕ್ಕಾಪಟ್ಟೆ ದುಃಖ ಪಡ್ತಾ ಇದ್ದೀರಾ ಅಂತಲೂ ಗೊತ್ತು. ಇದು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್, ಏನು ಹೇಳ್ದಂಗೆ ಎಲ್ಲರೂ ಇರ್ಬೋದು. ಸೊ ಈ ಥರ ನೋವು ನೀವು ಪ್ರೇನು ಮಾಡಿದ್ದೀರಾ, ಭಯಂಕರವಾಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ಇದೇನಿದು ಅನ್ಯಾಯ, ಈ ಥರ ಯಾತಕ್ಕೆ ಜಗಳ ಕದನ, ನಾನು ಜಗಳ ಮಾಡೋಕ್ಕೆ ಹೋಗದೇ ಇದ್ದರೂ ಅನ್ನೆಸೆಸರಿ ನನ್ನ ಹತ್ರ ಜಗಳ ಮಾಡ್ತಾರೆ, ಅದು ನನಗೆ ಬೇಜಾರು ಮಾಡ್ತಾರೆ ಅಂತ. ಸೊ ಇದೆಲ್ಲ ಒಂದು ನೆಗೆಟಿವಿಟೀಸೇನೆ. ಓಕೆನಾ? ಸೊ ಡೋಂಟ್ ವರಿ, ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಪ್ರೇಯರ್ಸ್ ಅಂದರೆ ನೀವೇನು ಭಕ್ತಿಯಿಂದ ಕೇಳ್ಕೊತಾ ಇದ್ದೀರಾ, ನನಗೆ ಶಾಂತಿ ಬೇಕು, ನನಗೆ ನೆಮ್ಮದಿ ಬೇಕು ಜೀವನದಲ್ಲಿ ಅಂತ, ಖಂಡಿತ ನಿನ್ನ ಪ್ರೇಯರ್ಸ್ ಎಲ್ಲ, ನಿನ್ನ ಪ್ರೇಯರ್ಸ್ ವೇಸ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ. ನಾನು ಕೇಳಿಸ್ಕೊತಾ ಇದ್ದೀನಿ. ಮಾತಾ ಸಿದ್ಧಿದಾತ್ರಿ ಬಂದಿದ್ದಾರೆ ಆಯಿತಾ. ಜಸ್ಟ್ ಏನಂತಂದರೆ ಅವ್ರು ಹೇಳ್ತಾ ಇದ್ದಾರೆ, ನೋಡ್ತಾ ಇರು ಯಾವ ಥರ ಚಮತ್ಕಾರದಲ್ಲಿ ಇದೆಲ್ಲ ಮಾಯ ಆಗುತ್ತೆ. ನಿನ್ನ ಮನಸ್ಸಿನಲ್ಲೂ ಕೂಡ ಓಕೆ, ಆ್ಯಂಡ್ ನಿನ್ನ ಜೀವನದಲ್ಲೂ ಕೂಡ ಶಾಂತಿ ನೆಮ್ಮದಿ ಕರುಣಿಸ್ತೀನಿ ಅಂತ ತಾಯಿ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಈಗ ಲಿಯೋ ಸಿಂಹರಾಶಿ. ಸೊ ನೋಡೋಣ ಸಿಂಹರಾಶಿ ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂತ. ಮಾತಾ ಪ್ಲೀಸ್ ಬ್ಲೆಸ್. ಏನು ಬ್ಲೆಸ್ಸಿಂಗ್ಸ್ ಮಾತಾ? ಸಿಂಹರಾಶಿ. ಓಕೆ. ಇಲ್ಲಿ ಎರಡು ಥರ ನನಗೆ ಹೇಳ್ತಾ ಇದ್ದಾರೆ. ಸೊ ಒಂದು
ನಿಮ್ಮ ಫ್ಯಾಮಿಲಿಯವರಲ್ಲಿ ಓಕೆ ನಿಮ್ಮ ಇದು ಫ್ಯಾಮಿಲಿ ಕಪ್ ಎನರ್ಜಿ ಬರ್ತಾ ಇದೆ. ಸೊ ಇದು ನಿಮ್ಮ ಫ್ಯಾಮಿಲೀಲಿ ಯಾರು ಪಾಸ್ಟ್ ಆನ್ ಲವ್ಡ್ ಒನ್ ಇದ್ದಾರೆ ಓಕೆನಾ, ಅಂದರೆ ಯಾರು ಇರ್ಬೋದು ನಿಮ್ಮ ಪೂರ್ವಜರು ಓಕೆನಾ, ನಿಮ್ಮ ಪಾಸ್ಟ್ ಆನ್ ಲವ್ಡ್ ಒನ್ ಅವರ ಆಶೀರ್ವಾದ ನಿಮಗೆ ಸಿಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಸದಾ ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮನ್ನ ಕಷ್ಟಗಳಿಂದ ಕಾಪಾಡ್ತಾ ಇದ್ದಾರೆ, ನಿಮ್ಮನ್ನ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಓಕೆನಾ. ಜೊತೆಗೆ ಏನೆಲ್ಲ ತೊಂದರೆಗಳಾಗಿತ್ತು ಫ್ಯಾಮಿಲಿ ರಿಲೇಟೆಡ್ಡೇನೆ ಇದು ಆಯಿತಾ. ಸೊ ಏನೆಲ್ಲ ಫ್ಯಾಮಿಲಿ ರಿಲೇಟೆಡ್ ವಿಷಯಗಳು ಅಂದರೆ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ವೈಮನಸ್ಸಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಏನೆಲ್ಲ ತೊಂದರೆಗಳಾಯಿತು ಅಂದರೆ ವೈಮನಸ್ಸಾಯಿತು, ಜಗಳ ಆಯಿತು, ಕದನ ಆಯಿತು ಅಂದರೆ ಫ್ಯಾಮಿಲಿ ಮಧ್ಯ ಆಯಿತಾ ಏನಾಗಿತ್ತು, ಸೊ ಅದೆಲ್ಲ ನಿವಾರಣೆ ಮಾಡಿಕೊಡ್ತಾ ಇದ್ದಾರೆ ಆಯಿತಾ. ಜೊತೆಗೆ ಅದೆಲ್ಲ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಸೊ ಅದೆಲ್ಲ ಕ್ಲೋಸ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ತುಂಬ ವೈಮನಸ್ಸಿತ್ತು ನಿಮ್ಮ ಫ್ಯಾಮಿಲಿನವ್ರಿಗೆ ನಿಮಗೆ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಸೊ ಬ್ಯೂಟಿಫುಲ್. ಇದು ವೈಮನಸ್ ಯಾವ ವಿಷಯಕ್ಕಾರು ಇರ್ಬೋದು, ಯಾವ ಕಾರಣಕ್ಕಾರು ಇರ್ಬೋದು ಆಯಿತಾ. ಸೊ ಜೊತೆಗೆ ನಿಮ್ಮ ಪಿತೃಗಳ ಆಶೀರ್ವಾದದಿಂದನೂ ಕೂಡ ಎಲ್ಲ ಸಾರ್ಟ್ ಔಟ್ ಆಗ್ತಾ ಇದೆ, ಸರಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾತೆ ಓಕೆನಾ. ಸೊ ಇದು ಓ ಮೈ ಗಾಡ್, ಇಲ್ಲಿ ನೋಡಿ ಮತ್ತೆ ಸಿದ್ಧಿದಾತ್ರಿ, ಓ ಮೈ ಗಾಡ್. ಸೊ ಈ ಶುಕ್ರವಾರ ಕಳೆದ ನಂತರ ಆಯಿತಾ, ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ಇದು ಸುಮ್ಮನೆ ಕಾರ್ಡ್ಸ್ ಬರ್ತಾ ಇರೋದಲ್ಲ. ನಿಮ್ಮ ಪ್ರೇಯರ್ಸ್ ಏನಿದೆ ಭಗವಂತ ಅವರ ಕಿವಿಗೆ ಬಿದ್ದಿದೆ ಆಯಿತಾ, ನೋಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ನೋಡಿ ಪಿತೃಗಳಿದ್ದಾರೆ, ಗಾಡೆಸ್ ಏಂಜಲ್ಸ್ ಎಲ್ಲ ಇದ್ದಾರೆ, ತಾಯಿ ಬಂದಿದ್ದಾರೆ, ಇನ್ನೇನು ಹೇಳೋದು. ಸೊ ಅದನ್ನೇ ನಿಮಗೆ ಮಿರಾಕ್ಯುಲಸ್ ಆಗಿ ಇದನ್ನೆಲ್ಲ ಚೇಂಜಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆಯಿತಾ. ನಿಮಗೆ ಒಂದು ಜೊತೆಗೆ ನಿಮ್ಮ ಫ್ಯಾಮಿಲೀಲಿ ಆಯಿತಾ ಏನೋ ಒಂದು ರೀತಿ ವೈಮನಸ್ಸಿತ್ತು, ಜೊತೆಗೆ ನಿಮ್ಮ ಪೇರೆಂಟ್ಸ್ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಪೇರೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಅದು ಇರ್ಬೋದು, ಯಾರಾದರೂ ಇರ್ಬೋದು, ಜೊತೆಗೆ ಅವ್ರ ಜೊತೆಗೆ ವೈಮನಸ್ ಹತ್ರ ಇತ್ತು ಅಂತಂದರೆ ಎಲ್ಲ ಸರಿ ಮಾಡಿಕೊಡೋಕ್ಕೆ ಮಾತೆ ತಾನೇ ಆಗಮಿಸಿದ್ದಾರೆ ಇಲ್ಲಿ ತಾಯಿ ಸಿದ್ಧಿದಾತ್ರಿ ಆಯಿತಾ. ಮಿರಾಕ್ಯುಲಸ್ ಆಗಿ ಅದುವೇ ಚಮತ್ಕಾರದಿಂದ ಇದೆಲ್ಲ ನೀವು ನಂಬಕ್ಕೆ ಆಗಲ್ಲ, ನೀವು ಈ ಥರನೂ ಸಾಧ್ಯನಾ ಚೇಂಜಸ್ ಬರೋದಕ್ಕೆ ಲೈಫಲ್ಲಿ ಅಂತ, ಆ ಥರ ಒಂದು ಚೇಂಜಸ್ ತಂದುಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಪ್ಪ. ಇದೇ ಆಶೀರ್ವಾದ ಓಕೆನಾ, ಇನ್ನೇನು ಹೇಳೋದು. ಓಕೆ ನೆಕ್ಸ್ಟ್ ನೋಡೋಣ. ಸೊ ಈಗ ವರ್ಗೋ ಕನ್ಯಾ ರಾಶಿ ಓಕೆನಾ. ಕನ್ಯಾ ರಾಶಿ ನೋಡೋಣ. ಮಾತಾ ಪ್ಲೀಸ್ ಬ್ಲೆಸ್ ಬಾಬಾ. ಓ ದಿಸ್ ಇಸ್ ಆಸಮ್. ನೀವು ಅಚ್ಚಿನ ಮೆಚ್ಚಿನ ಮುದ್ದಿನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಫಸ್ಟೇನೇ ಆಯಿತಾ. ಅಚ್ಚುಮೆಚ್ಚು ಭಗವಂತನಿಗೆ ಅಚ್ಚುಮೆಚ್ಚು ಕನ್ಯಾ ರಾಶಿ. ಜೊತೆಗೆ ನಿಮಗೆ ಒಂದು ಗಿಫ್ಟ್ ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗಿಫ್ಟ್ ಪರಮಾತ್ಮನ ಕಡೆಯಿಂದ ಒಂದು ಗಿಫ್ಟ್. ಇದು ಯಾವ ಥರನಾರು ಇರ್ಬೋದು, ಇದು ಸ್ಪಿರಿಚುವಲ್ ಗಿಫ್ಟ್ ಅಂದ್ಕೊಳ್ಳಿ, ಆಧ್ಯಾತ್ಮಿಕ ಗಿಫ್ಟ್ ಅಂದ್ಕೊಳ್ಳಿ, ಅಥವಾ ಆ್ಯಕ್ಚುಯಲ್ ಗಿಫ್ಟ್ ಅಂದ್ಕೊಳ್ಳಿ ಆಯಿತಾ. ಅಂದರೆ ನಿಮ್ಮ ತಾಳ್ಮೆ ಇರ್ಬೋದು, ಅಥವಾ ನಿಮ್ಮ ಸೈರಣೆಗಿರ್ಬೋದು, ಅಥವಾ ನೀವು ಯಾವ ರೀತಿ ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವ ರೀತಿ ನಿಮ್ಮ ಪೇರೆಂಟ್ಸ್ನ ನೋಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪೇರೆಂಟ್ಸ್ನ ನೋಡ್ಕೊಂಡಿದ್ದೀರಾ, ಅಥವಾ ನೀವು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾ ಇದ್ದಾರಪ್ಪ. ಇದು ಯಾವ ಥರನಾದರೂ ಇರ್ಬೋದು, ಏನು ಕೆಲಸನಾದ್ರೂ ಇರ್ಬೋದು. ಸೊ ನಿಮಗೆ ಗೊತ್ತು ನೀವು ಏನು ಮಾಡ್ತಾಯಿದ್ದೀರಾ ಅಂತ. ಅದರಿಂದ ಭಗವಂತನೂ ಬಹಳ ಮೆಚ್ಚಿದ್ದಾರೆ. ಅದೇ ಹೇಳ್ಬಿಟ್ನಲ್ಲ ಅಚ್ಚಿನ ಮೆಚ್ಚಿನ ಅಂತ, ಮುದ್ದಿನ ಮಗು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ನಿಮ್ಮ ಪೂರ್ವಜರು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ. ಡೆಫಿನೆಟಾಗಿ ಇದು ಸ್ಪಿರಿಚುವಲ್ ಗಿಫ್ಟ್ ಅಂತ ಇರ್ಬೋದು, ಅಥವಾ ಆ್ಯಕ್ಚುಯಲ್ ಗಿಫ್ಟ್ ಬರ್ಬೋದು ನಿಮಗೆ ಆಯಿತಾ. ನಿಮಗೆ ಗೊತ್ತಿಲ್ಲದೇ ನಿಮಗೆ ಒಂದು ಏನು ಭೂಮಿ ಸಿಗ್ಬೋದು, ಭೂಮಿ ಏನಾದ್ರು ಆನ್ಸೆಸ್ಟರ್ಸ್ ಪ್ರಾಪರ್ಟಿ ಬರ್ಬೋದು, ಅಥವಾ ನೀವೇ ಪರ್ಚೇಸ್ ಮಾಡ್ಬೋದು, ಅಥವಾ ಏನು ಸಮಥಿಂಗ್ ಆ ಥರ ಒಂದು ಗಿಫ್ಟ್ ಅಂತೂ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಥವಾ ಏನಾದ್ರು ಕೋರ್ಟ್ ಕೇಸ್ ಆ ಥರ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಅದು ಕ್ಲಿಯರ್ ಆಗ್ಬೋದು ಆಯಿತಾ. ಅದು ಕ್ಲಿಯರ್ ಆಗ್ಬೋದು, ಕೋರ್ಟ್ ಕೇಸ್ ಅಂತಿದ್ದಾರೆ, ನಿಮ್ಮ ಕಡೆಗೆ ಆಗ್ಬೋದು.
ಆದರೆ ಇದು ತುಂಬ ಮಿರಾಕ್ಯುಲಸ್ಸಾಗಿ ಚೇಂಜಸ್ ಮಾಡಿಕೊಡ್ತಾ ಭಗವಂತ, ಆಯಿತಾ. ನೀವು ನಂಬೇಕಷ್ಟೇನೆ. ಎಸ್, ಇದು ನನ್ನದೇ ಎನರ್ಜಿ ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟಾಗಿ ನಿಮ್ಮದೇ. ಓಕೆನಾ. ಎಸ್ ಮಾತೆ. ಹಾಂ, ಇವಾಗ ಮಾತೆ ಆಶೀರ್ವಾದ ಏನು ಗೊತ್ತಾ? ಆಫರ್ ಯುವರ್ ಬರ್ಡನ್ ಟು ಮೀ, ಐ ವಿಲ್ ಕ್ಯಾರಿ ದೆಮ್. ನೋಡಿ, ನಾ ಹೇಳಿದ್ನಲ್ಲ, ನೀವು ಯಾವ ರೀತಿ ಇಷ್ಟು ದಿವಸ ನಡ್ಕೊಂಬಂದಿದ್ದೀರಾ ಅಂತ. ನೋಡಿ, ಆಫರ್ ಯುವರ್ ಬರ್ಡನ್ಸ್ ಟು ಮೀ, ಸಖತ್ತು ನೋಡ್ಕೊಂಡಿದ್ದೀರಾ. ಅಂದರೆ ತುಂಬ ಒಳ್ಳೆ ಎನರ್ಜಿ ಬರ್ತಾಯಿದೆ, ಆಯಿತಾ. ತುಂಬ ರೆಸ್ಪೆಕ್ಟ್ ಕೊಡೋದು ಎಲ್ಡರ್ಸ್ಗೆ, ಆ ಥರ ಎಲ್ಲ ಬರ್ತಾಯಿದೆ. ಅದೇ ಥರ ನೋಡ್ಕೊಳ್ಳೋದು, ಆ ಥರ ಬರ್ತಾಯಿದೆ ಎನರ್ಜಿ. ಸೊ ಅದರಿಂದ ನಿಮಗೆ ಭಗವಂತನೇ ಆಶೀರ್ವಾದ ಮಾಡಿ ಕೊಡ್ತಾ ಇದ್ದಾರೆ, ಆಯಿತಾ. ನೋಡಿ, ಇಲ್ಲಿ ಆಫರ್ ಯುವರ್ ಬರ್ಡನ್ಸ್ ಟು ಮೀ ಅಂತಿದ್ದಾರೆ. ಸೊ ನಾನೇನು ಹೇಳಿದೆ ಅದನ್ನೇ ಮಾತೆ ಹೇಳ್ತಾ ಇದ್ದಾರೆ. ನೀನು ನಿನ್ನ ತೊಂದರೆಗಳನ್ನು, ನಿನ್ನ ಕಷ್ಟಗಳನ್ನೆಲ್ಲ ನನಗೆ ಕೊಟ್ಬಿಡು. ಐ ವಿಲ್ ಕ್ಯಾರಿ ದೇಮ್, ನಾನು ಹೊತ್ಕೊಂಡು ಬರ್ತೀನಿ ಅಂತಿದ್ದಾರೆ. ಅಯ್ಯಪ್ಪ, ಇದು ಏನಪ್ಪ ಇದು. ಶಿ ಅಕ್ಸೆಪ್ಟ್ಸ್ ದ ಪೇಯ್ನ್ ಆಫ್ ಅವರ್ ಡಿವೋಟೀಸ್ ವಿತ್ ಗ್ರೇಸ್. ನಾನು ಹೊತ್ಕೊಂಡು ಬರ್ತೀನಿ, ನಿನ್ನ ಕಷ್ಟಗಳನ್ನೆಲ್ಲ ನಾನು ಕೊಟ್ಬಿಡು ನೀನು ಅಂತ ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಡೆಫಿನೆಟ್ಟಾಗಿ ಈ ಗಿಫ್ಟ್ ಅಂತೂ 100% ಇದು ಎನರ್ಜಿ, ಆಯಿತಾ. ಇದು ಸುಮ್ಮನೆ ಬರ್ತಿರೋದಲ್ಲ. ಶಿ ಅಕ್ಸೆಪ್ಟ್ ದ ಪೇನ್ ಅಂತಿದ್ದಾರೆ. ಸೊ ನಿಮ್ಮಲ್ಲಿ ಕಷ್ಟ, ನೋವು, ದುಃಖ ಏನಿತ್ತು ಅಂದರೆ ಯಾವ ರೀತಿ ನೀವು ಮಾಡಿದ್ದೀರ ಕೆಲಸನ, ಆಯಿತಾ, ಮೆಚ್ಚಬೇಕಾದ್ದೇನೆ ಅಂತ ತಾಯಿ ಆಶೀರ್ವಾದ ಕೊಡ್ತಾ ಇದ್ದಾರೆ. ಓಕೆನಾ. ವೆರಿ ಗುಡ್, ವೆರಿ ಗುಡ್. ಸೊ ಲಿಬ್ರಾ ನೆಕ್ಸ್ಟು, ತುಲಾ ರಾಶಿ. ನೋಡೋಣ ಏನು ಆಶೀರ್ವಾದ ಕೊಡ್ತಾರೆ ಅಂತ. ಎಸ್ ಮಾತಾ, ಪ್ಲೀಸ್ ಕಮ್ ಆ್ಯಂಡ್ ಬ್ಲೆಸ್. ಓ, ಓಕೆ. ಸೊ ನಿಮ್ಮ ಹೊಸದಾಗಿ ನೀವೇನು ತೊಗೋತಾ ಇದ್ದೀರಾ ಆ್ಯಕ್ಷನ್, ಓಕೆನಾ. ಅಂದರೆ ಲಿಬ್ರಾ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಹೊಸದಾಗಿ ಅಥವಾ ನ್ಯೂ ಐಡಿಯಾಸ್ ಬಂದಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಹೊಸ ಐಡಿಯಾ ಇರ್ಬೋದು, ಒಂದು ಹೊಸ ಸ್ಕಿಲ್ ಕಲ್ತ್ಕೊಂಡಿದ್ದೀರಾ, ಒಂದು ಹೊಸ ಏನು ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ನಿಮ್ಮ ಏನೋ ಒಂದು ಆ್ಯಡ್ ಆನ್ ಆಗಿದೆ, ಆಯಿತಾ. ಒಂದು ಆ್ಯಡ್ ಆಗಿದೆ ನಿಮ್ಮ ಕೆಲಸದ ಲಿಸ್ಟಲ್ಲಿ, ಒಂದು ಹೊಸದಾಗಿ ಒಂದು ಆ್ಯಡ್ ಆಗಿದೆ. ಸೊ ಇದರಿಂದ ನೀವು ತುಂಬ ಸಕ್ಸಸ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ತುಂಬ ಸಕ್ಸಸ್ಫುಲ್ ಆಗುತ್ತೆ ಇದು. ನಿಮ್ಗೆ ಏನಿದು ಕೆಲಸ ಮಾಡ್ತಾಯಿದ್ದೀರಾ ಇವಾಗ, ಈಗ ನೋಡೋದಕ್ಕೆ ತುಂಬ ಚಿಕ್ಕದು ಅನಿಸ್ಬೋದು, ಬಟ್ ಇದು ತುಂಬ ಎತ್ತರಕ್ಕೆ ತೊಗೊಂಡು ಹೋಗುತ್ತೆ ನಿಮ್ಮನ್ನು ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದೊಂದು ಅವಾರ್ಡ್ ಸಿಗೋ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಇದು ಒಂದು ಏನು ಇಲ್ಲಿ ಕಾಣುತ್ತಾ ಅಂದರೆ ಅದಕ್ಕೇನು ಹೇಳ್ತಾರೆ, ಒಂದು ನಿಮ್ಮ ಕಿರೀಟಕ್ಕೆ ಒಂದು ಮೆರುಗು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಮೆರುಗು ಬರುತ್ತೆ ಅಂತ. ಓಕೆ. ಆಸ್ಕ್ ಕ್ಲಿಯರ್ಲಿ, ಡಿವೈನ್ ಹೆಲ್ಪ್ ರಿಕ್ವೈರ್ಸ್ ಪರ್ಮಿಷನ್. ಸೊ ನೀವೇನು ಅಂತಂದರೆ ಸ್ವಲ್ಪ ಸಂಕೋಚ ಪಟ್ಕೊಳ್ತೀರಾ, ಪೂಜೆ ಗೀಜೆ ಎಲ್ಲ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಅಂದರೆ ಅಷ್ಟು, ಅಂದರೆ ನಿಮ್ಮ ಕೆಲಸದ ಮೇಲೆ ನಿಮ್ಮ ನಂಬಿಕೆ ಇದೆ ಅಷ್ಟೇ. ತುಂಬ ಚೆನ್ನಾಗಿ ಮಾಡ್ತೀರಾ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಏನಂತಂದರೆ ನೀವು ನಾನೇ ಮಾಡ್ತೀನಲ್ಲ ಅನ್ನೋ ಥರ. ಸೊ ಅದಕ್ಕೆ ಮಾತೇ ಹೇಳ್ತಾ ಇದ್ದಾರೆ, ನನಗೆ ಡಿವೈನ್ ಹೆಲ್ಪ್ ತಗೋ ಅಂತಿದ್ದಾರೆ. ಆಸ್ಕ್ ಕ್ಲಿಯರ್ಲಿ, ರಿಕ್ವೈರ್ಸ್ ಪರ್ಮಿಷನ್. ಹಾಗೇ ಮಾತೆ ಬಂದು ಹೆಲ್ಪ್ ಮಾಡೋದಿಲ್ಲ, ನನಗೆ ಪರ್ಮಿಷನ್ ಕೊಡು ಹೆಲ್ಪ್ ಮಾಡೋದಕ್ಕೆ, ಬಂದು ಹೆಲ್ಪ್ ಮಾಡ್ತೀನಿ ಅಂತಿದ್ದಾರೆ, ಓಕೆನಾ. ಮಾ ದುರ್ಗಾ ನೆವರ್ ಇಂಟರ್ಫಿಯರ್ಸ್ ವಿತ್ ಫ್ರೀ ವಿಲ್, ಶಿ ವೇಟ್ಸ್ ಟು ಬಿ ಇನ್ವೈಟೆಡ್. ಇನ್ವೈಟ್ ಮಾಡಿ, ಈಗ ಇದೇ ಸಮಯ, ಆಯಿತಾ. ಖಂಡಿತ ಜಾಸ್ತಿ ಮೆಡಿಟೇಟ್ ಮಾಡಿ, ಅದಕ್ಕೋಸ್ಕರನೇ ನೆಗೆಟಿವಿಟಿ ಎಲ್ಲ ತೆಗೆದುಹಾಕಬೇಕು ಮೈಂಡಿಂದ, ಮನಸ್ಸಿನಿಂದ, ತಲೆಯಿಂದ ನೆಗೆಟಿವಿಟಿ ತೆಗೆದುಹಾಕಿ ಆದಷ್ಟು ತಾಯಿ ಕಡೆ ಗಮನ ಕೊಡಿ, ಆಯಿತಾ. ಪ್ರೇಯರ್ಸ್ ಮಾಡಿ, ಮೆಡಿಟೇಟ್ ಮಾಡಿ, ಚಾಂಟ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ, ಆಯಿತಾ. ಆ್ಯಂಡ್ ನಿಮ್ಗೆ ಯಾವ ಥರ ಒಂದು ಐಡಿಯಾಸ್ ಇದೆ ಮತ್ತು ನೀವೇನು ಕೆಲಸ ಮಾಡ್ತಾಯಿದ್ದೀರಾ, ಅದು ಡೆಫಿನೆಟ್ಟಾಗಿ ಒಂದು ನಿಮ್ಮ ತುಂಬ ಒಳ್ಳೆ ಪೊಸಿಷನ್ಗೆ ತೊಗೊಂಡು ಹೋಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಮಾತೆ, ಓಕೆನಾ. ಎಸ್ ಮಾತಾ, ಥ್ಯಾಂಕ್ ಯು. ಸೊ ನೋಡೋಣ, ಸ್ಕಾರ್ಪಿಯೋ, ವೃಶ್ಚಿಕ ರಾಶಿ, ನೋಡೋಣ ಏನು ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ ಅಂತ. ಮಾತಾ, ಪ್ಲೀಸ್ ಗೈಡ್, ಪ್ಲೀಸ್ ಬ್ಲೆಸ್ ಸ್ಕಾರ್ಪಿಯೋ. ಓ, ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ, ಆಯಿತಾ,
ಸಿಕ್ಕಾಬಟ್ಟೆ ಮೋಸ, ತುಂಬ ಅನ್ಯಾಯ ಆ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ತಾಯಿ, ಆಯಿತಾ. ಸೊ ಅದು ಇನ್ನು ಮುಂದೆ ನಡೆಯಲ್ಲ, ಅದಕ್ಕೆಲ್ಲ ಸ್ಟಾಪ್ ಹಾಕ್ತೀನಿ, ಸ್ಟಾಪ್ ಮಾಡ್ತೀನಿ, ಮಾಡಿಸ್ತೀನಿ ಅಂತ ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ, ಆಯಿತಾ. ತುಂಬಾ ಮೋಸ ಆಗಿದೆ, ತುಂಬ ಅನ್ಯಾಯ ನಡೆದಿದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರಪ್ಪ. ಇದು ಯಾವ ಥರ ಮೋಸ ಇರ್ಬೋದು ನಿಮಗೆ ಗೊತ್ತು. ತುಂಬ ನಿಮ್ಮವರೇನೇ ಅನ್ಯಾಯ ಮಾಡಿರ್ಬೋದು, ಒಂದು ರೀತಿ ಸಖತ್ ಮೋಸ ಅಂತಲೇ ಕೇಳಿಸ್ತಾ ಇದೆ. ಸೊ ಇನ್ನು ಮುಂದೆ ಇವಾಗ ಆಗಿರೋದು ಏನೂ ಮಾಡೋಕ್ಕಾಗೋದಿಲ್ಲ, ಬಟ್ ಇನ್ನು ಮುಂದೆ ಆ ಥರ ಆಗದ ಹಾಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ, ಓಕೆನಾ. ಆದರೆ ನಿಮಗೆ ಗೊತ್ತಿಲ್ಲ ಪಾಪ, ನೀವೇನು ಮಾಡ್ತೀರಾ, ನಿಮ್ಮ ಸುತ್ತಮುತ್ತ ಆ ಥರ ಜನ ಇದ್ದರು ಅಂತ ಹೇಳ್ತಾ ಇದ್ದಾರೆ. ನೀವು ನಿಷ್ಕಲ್ಮಶವಾಗಿ ಮಾಡ್ತಾಯಿದ್ರಿ ಕೆಲಸ ಎಲ್ಲ, ಬಟ್ ನಿಮ್ಮ ಸುತ್ತಮುತ್ತ ಜನ ಆ ಥರ ಇದ್ದರು, ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಅದಕ್ಕೋಸ್ಕರ ನಿಮಗೆ ಈ ಥರ ಎಲ್ಲ ಒಂದು ತೊಂದರೆ ಆಯಿತು ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇನ್ನು ಮುಂದೆ ಆಗಲ್ಲ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಬಿ ಫಿಯರ್ಸ್ ವೇರ್ ನೀಡೆಡ್, ಜೆಂಟಲ್ ವೇರ್ ಪಾಸಿಬಲ್, ನೋಡಿದ್ರಾ, ಅದಕ್ಕೇ ಹೇಳ್ತಾ ಇರೋದು. ಸೊ ನೀವೇನಂದರೆ ನೀವು ತುಂಬ ಹೆಲ್ಪು ಮಾಡಿದ್ದೀರಾ, ಜೊತೆಗೆ ಆ ಥರ ಯಾರು ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಅವ್ರಿಗೆ ನೀವು ಕ್ಷಮೆನೂ ಕೊಟ್ಟಿದ್ದೀರಾ. ಅದಕ್ಕೆ ಏನು ಹೇಳ್ತಿದ್ದಾರೆ ಮಾತಾ, ಬಿ ಫಿಯರ್ಸ್ ವೇರ್ ನೀಡೆಡ್ ಅಂತಿದ್ದಾರೆ. ಸೊ ಸ್ವಲ್ಪ ಸ್ಟ್ರಾಂಗಾಗಿರಬೇಕು, ನೀವು ಮಾತಾಡಬೇಕು, ಆಯಿತಾ. ಸೊ ಮಾತಾಡಬೇಕು ಸ್ಟ್ರಾಂಗಾಗಿ ಅಂತ ಹೇಳ್ತಾ ಇದ್ದಾರೆ. ಆ ಥರ ಬೌಂಡ್ರಿ ಹಾಕಬೇಕಾಗತ್ತೆ ಇಲ್ಲೂ. ಜೆಂಟಲ್ ವೇರ್ ಪಾಸಿಬಲ್, ಎಲ್ಲ ಕಡೆ ಒಂದೇ ಥರ ಇರ್ತೀನಿ ಅಂದರೆ ಆಗೋದಿಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡಬೇಕು, ತಪ್ಪನ್ನ ತಪ್ಪು ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿದ ತಪ್ಪು ಅಂದರೆ ತಪ್ಪು ಅಂತ ಹೇಳಬೇಕು ಅಂತ. ಮಾ ಕಾತ್ಯಾಯಿನಿ ಎಂಬಾಡೀಸ್ ಡಿವೈನ್ ಜಸ್ಟಿಸ್, ಖಂಡಿತ ನಾ ಹೇಳಿದೆ ಅಲ್ವಾ, ಇನ್ನು ಮುಂದೆ ಈ ಥರ ತೊಂದರೆ ನಡೆಯಲ್ಲ ಅಂತ ಖಂಡಿತ ಹೆಲ್ಪ್ ಮಾಡ್ತಾರೆ ತಾಯಿ, ಆಯಿತಾ. ಶಿ ಟೀಚಸ್ ಹೌ ಟು ಬಿ ಫರ್ಮ್ ವಿತೌಟ್ ಬೀಯಿಂಗ್ ಹಾರ್ಶ್, ಅ ಸೀಕ್ರೆಟ್ ಬ್ಯಾಲೆನ್ಸ್ ಬಿಟ್ವೀನ್ ಪವರ್ ಆ್ಯಂಡ್ ಕಂಪ್ಯಾಷನ್. ಸೊ ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಂಡ್ರು, ಸೊ ನೀವು ಯಾವ ಥರ ಕಂಟ್ರೋಲ್ ಮಾಡಬೇಕು ನಿಮ್ಮನ್ನು ನೀವು, ಜೊತೆಗೆ ಬೇರೆಯವ್ರನ್ನೂ ನೀವು ಯಾವ ಥರ ಒಂದು ಬೌಂಡ್ರಿ ಮಾಡಿ ಇಡಬೇಕು ಅನ್ನೋದನ್ನು ಮಾತೇ ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು ಮಾತಾ. ಸಜಿಟೇರಿಯಸ್, ಧನುರಾಶಿ, ಓಕೆನಾ. ನೋಡೋಣ ಏನು ಹೇಳ್ತಾರೆ ಅಡ್ವೈಸ್ ಅಂತ. ಎಸ್ ಮಾತಾ, ಬಾಬಾ ಪ್ಲೀಸ್ ಗೈಡ್. ಸಜಿಟೇರಿಯಸ್, ಧನುರಾಶಿಯವ್ರಿಗೆ ಏನು ಅಡ್ವೈಸ್, ಏನು ಬ್ಲೆಸ್ಸಿಂಗ್ ಕೊಡ್ತೀರಾ? ಮತ್ತೆ ಓಕೆ. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಕಷ್ಟಗಳು ಎಲ್ಲ ಮುಗಿತಾ ಬಂತು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಕಷ್ಟದಲ್ಲಿದ್ರಿ, ತೊಂದರೆಯಲ್ಲಿದ್ರಿ, ಅನುಭವಿಸಿದ್ದೀರಾ ಸಖತ್ತಾಗಿ, ಓಕೆನಾ. ಇನ್ನೇನಿದ್ರೂ ಚೇಂಜಸ್ ತಂದುಕೊಡ್ತೀನಿ, ಬಟ್ ಇನ್ನೊಂದು ಸ್ವಲ್ಪ ಈ ಥರ ಒಂದು ತೊಂದರೆಯಲ್ಲಿ ಏನಿದ್ದೀರಾ, ಇನ್ನೊಂದು ಸ್ವಲ್ಪ ಹೀಗೆ ಇನ್ನೊಂದು ಚೂರು ಪೇಷನ್ಸ್ ಇರಬೇಕಾಗತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನೀವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಇಲ್ಲ ಅಂತಲ್ಲ, ಬಟ್ ಇನ್ನೊಂದು ಸ್ವಲ್ಪ ತಾಳ್ಮೆ ಇಟ್ಕೋ ಅಂತಿದ್ದಾರೆ. ಸಮಯ ಬರ್ತಾ ಇದೆ, ಖಂಡಿತ ಒಳ್ಳೇದು ಮಾಡಿಕೊಡ್ತೀನಿ, ಬಟ್ ಈಗ ತಕ್ಷಣ ನೋಡಿ ಬಿತ್ತು ಇದು. ಓಕೆ. ಸೊ ಕ್ಲಾರಿಟಿ ಕಮ್ಸ್ ಆಫ್ಟರ್ ಕೆಯಾಸ್, ನೋಡಿ. ಟ್ರಸ್ಟ್ ದ ಸ್ಟಾರ್ಮ್ ಅಂತಿದ್ದಾರೆ. ಆಯಿತು ಮಾ ಓ ಮೈ ಗಾಡ್, ಇವತ್ತು ಕಾಳರಾತ್ರಿ ಮಾತಾ ನೋಡಿ, ಕಾಳರಾತ್ರಿ ಬಂದೇ ಬಿಟ್ಟರು ನಿಮಗೋಸ್ಕರ, ಆಯಿತಾ. ಸಜಿಟೇರಿಯಸ್ ಸೂಪರ್. ಓಕೆ, ಧನುರಾಶಿಯವರೇ ನಿಮಗೋಸ್ಕರ ನೋಡಿ ಮಾತಾ ಕಾಳರಾತ್ರಿ, ಆಯಿತಾ. ಕಾಸಸ್ ಅಪೀವಲ್ ಟು ಡಿಸ್ಟ್ರಾಯ್ ಇಲ್ಯೂಷನ್ ಆ್ಯಂಡ್ ಇಗ್ನೋರೆನ್ಸ್, ದ ಡಾರ್ಕ್ನೆಸ್ ಕ್ಲಿಯರ್ಸ್ ದ ವೇ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಪಾಪ, ಸಖತ್ ತೊಂದರೆಲೇ ಇದ್ದೀರಾ ಈಗಲೂ, ಆಯಿತಾ. ಮಾತೆ ಬಂದಿದ್ದಾರೆ ಅದಕ್ಕೋಸ್ಕರನೇ, ಇರೋ ಮಗು ನಾನಿದ್ದೀನಿ ನಿನ್ನ ಜೊತೆಗೆ ಅಂತ. ಯಾಕೆ ಜನಗಳು ನಿಮಗೆ ತೊಂದರೆ ಮಾಡಿದ್ದಾರೆ, ಭಯಂಕರ ಕಷ್ಟ ತಳ್ಳಿದ್ದಾರೆ, ಎಲ್ಲ ಆಗಿದೆ, ಆಯಿತಾ. ಅದು ಇಲ್ಲ ಅಂತ ಹೇಳ್ತೀರಾ ತಾಯಿ, ಅದಕ್ಕೋಸ್ಕರನೇ ಕ್ಲಾರಿಟಿ ಕಮ್ಸ್ ಆಫ್ಟರ್ ಕೆಯಾಸ್ ಅಂತಿದ್ದಾರೆ. ಅಂದರೆ ಈ ಥರ ಎಲ್ಲ ನೀನು ತೊಂದರೆ ಅನುಭವಿಸಿದ್ದು ನಿನ್ಗೆ ಇವಾಗ ಅರ್ಥ ಆಯಿತು, ಯಾರು ನಿನ್ನೋರು ಯಾರಲ್ಲ ಅನ್ನೋದು ನಿನಗೆ ಅರ್ಥ ಆಗಿದೆ. ಜೊತೆಗೆ ಎಂತೆಂಥ ಪರಿಸ್ಥಿತಿಲಿ ಯಾವ ಥರ ಆಚೆ ಬರಬೇಕು ಅಂತ ನಿನ್ನನ್ನು ಸ್ಟ್ರಾಂಗ್ ಮಾಡಿಬಿಟ್ಟಿದ್ದೀನಿ ಅಂತಲೂ ಮಾತೇ ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ಹೌದೋ ಅಲ್ವೋ ಅಂತ, ಓಕೆನಾ. ಜೊತೆಗೆ ನೀನು ಎಂಥ ಬಿರುಗಾಳಿ ಬರಲಿ ಇವಾಗ, ನೀನು ಹಾಗೆ ಗಟ್ಟಿ ನಿಂತ್ಕೊಳ್ತೀಯ, ನೀನು ಇವಾಗ ಹೆಂಗೆ ಆಚೆ ಬರ್ತೀಯ ನೋಡುವಂತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ.
ಡೆಫಿನೆಟ್ಟು ಆಯಿತಾ. ಕಾಳರಾತ್ರಿ ಬಂದಿದ್ದಾರೆ, ಇದು ಸುಮ್ಮನೆ ಅಲ್ಲ ಬಂದಿರೋದು. ಇದೊಂದು ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಈ ಥರ ಬರ್ತಾ ಇದೆ ಕಾರ್ಡ್ಸು. ಸ್ವಲ್ಪ ಇವಾಗಂದರೆ ಪೇಷನ್ಸ್ ಕಳ್ಕೋಬೇಡಿ ಆಯಿತಾ. ಇನ್ನೊಂದು ಚೂರು ತೊಂದರೆಗಳು ಏನಿದೆ, ಸ್ವಲ್ಪ ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ, ಖಂಡಿತ ಮತ್ತೆ ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆಪ್ಪ, ಥ್ಯಾಂಕ್ ಯು ಮಾತಾ, ಥ್ಯಾಂಕ್ ಯು ಮಾತಾ. ಕ್ಯಾಪ್ರಿಕಾರ್ನ್ ಮಕರ ರಾಶಿ. ಓಕೆನಾ? ನೋಡೋಣ ಏನು ಆಶೀರ್ವಾದ ಕೊಡ್ತಾರೆ ಅಂತ. ಬಾಬಾ ಪ್ಲೀಸ್ ಗೈಡ್ ಮಾತಾ. ಕ್ಯಾಪ್ರಿಕಾರ್ನ್, ಓ ಮೈ ಗಾಡ್. ಓಕೆ, ಸೊ ಇದು ಹೆವಿ ಬಿಟ್ರೇಯಲ್. ಓಕೆನಾ? ಇದು ಹೆವಿ 10 ಆಫ್ ಸೋರ್ಟ್ಸ್ ಬಂದಿರೋದು. ಇದು ಹೆಂಗಿದೆ ಅಂದರೆ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ, ಇದು ತುಂಬ ಬಿಟ್ರೇಯಲ್ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಅಂದರೆ ಕೊನೆ ನೋಡಿ ನಾನು ಏನು ಹೇಳ್ತೀನಿ, ಕ್ಯಾಪ್ರಿಕಾರ್ನ್ ಅಂತ ತೊಗೊಂಡ್ರೂ ಈಗ ತುಂಬ ರಾಶಿಗಳಿರುತ್ತೆ, ತುಂಬ ನಕ್ಷತ್ರಗಳಿರುತ್ತೆ ಅಲ್ವಾ. ಬೇರೆ ಬೇರೆ ರಾಶಿಯವರು ಇರ್ತಾರೆ ಲೈಕ್. ಸೊ ಬಟ್ ನೀವೇ ನೋಡಿ ಯೋಚನೆ ಮಾಡಬೇಕು, ಇದು ನಂದೇನಾ ಅಲ್ವಾ, ಈ ಥರ ನಡೆದಿದೆಯಾ ಅಂತ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ವೆರಿ ಕ್ಲಿಯರಾಗಿ ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ್ಯಕ್ಚುಯಲ್ ನೆಗೆಟಿವಿಟಿ ಕೊನೆ ಮಾಡೋದಕ್ಕೋಸ್ಕರ ಅಂತ ಆಯಿತಾ. ಅಂದರೆ ಮುಗಿಸೋ ಪ್ರಯತ್ನ ಮಾಡಿದ್ದು ಮಾಡ್ತಾ ಇದ್ದಾರೆ. ಸೊ ಅದು ನಡೆಯುತ್ತಾ ನೀವೇ ಹೇಳಿ. ಮಾತೆ ಹೇಳ್ತಾ ಇದ್ದಾರೆ ಇದನ್ನು ಅಂತಂದರೆ ಸುಮ್ಮನೆನಾ? ಎಸ್ ಮಾತಾ. ಇನ್ನೊಂದು ಓಕೆ, ಸೊ ನೀವು ಕ್ಯಾಪ್ರಿಕಾರ್ನ್. ಓಕೆನಾ? ಸೊ ನಿನ್ನೆನೂ ಇದೇ ಬಂತು ಅಂದ್ಕೊಳ್ತೀನಿ ಕ್ಯಾಪ್ರಿಕಾರ್ನ್ಗೆ. ನೋಡಿ ಬೇಕಂದರೆ ನಿನ್ನೆ ವೀಡಿಯೋನೂ. ಸೊ ಇದು ಸೇಮ್ ಬಂದಿದೆ ಅಂತ. ಸರ್ವ್ ಅದರ್ಸ್ ಆ್ಯಂಡ್ ಐ ವಿಲ್ ಸರ್ವ್ ಯುವರ್ ಸೋಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇನಂತಂದರೆ ವೆರಿ ಸ್ಯಾಡ್ ಬಟ್ ಓಕೆನಾ, ಇಂಥ ಜನ ಇದ್ದಾರೆ ಸುತ್ತಮುತ್ತ ಕ್ಯಾಪ್ರಿಕಾರ್ನ್ ನಿಮ್ಮ ಸುತ್ತಮುತ್ತ ಅಂತಂದರೆ ನಿಮ್ಮನ್ನು ಮುಗಿಸೋ ಪ್ರಯತ್ನ ನಡೀತಾ ಇದೆ, ಈಗಲೂ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ವೆರಿ ವೆರಿ ಸ್ಯಾಡ್. ಬಟ್ ಇದು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡ್ತಾ ಇರೋದು. ಸೊ ಇದು ಮುಂದೆ ನಡೆಯೋದಿಲ್ಲ ಆಯಿತಾ, ಇನ್ನೇನೂ ನಡೆಯಲ್ಲ, ಇದು ಕ್ಲೋಸೇನೇ ಇದು. ಅವ್ರ ಕತೆ ಬೇಡ ಆಯಿತಾ. ಈ ಮಾತೆ ಏನು ಹೇಳ್ತಾ ಇದ್ದಾರೆ ನೋಡಿ. ನೀನು ಏನು ಸಹಾಯ ಮಾಡ್ತಾ ಇದೆಯಾ ಬೇರೆಯವ್ರಿಗೆ ಆಯಿತಾ. ಇದು ಮತ್ತೆ ಇವತ್ತೂ ತೋರಿಸ್ತಾ ಇದ್ದಾರೆ ನನಗೆ. ಸೊ ನೀವು ಬರೀ ಮನುಷ್ಯರಿಗೆ ಅಂತ ಅಲ್ಲ, ಪಶು ಪಕ್ಷಿಗಳಿಗಿರ್ಬೋದು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀರಾ. ನೀವು ಯಾರು ತೊಂದರೆಯಲ್ಲಿದ್ದಾರೆ ಅಂತಂದರೆ ಓಡೋಗಿ ಮುಂದೆ ನಿಂತ್ಕೊಳ್ತೀರಾ, ಹೆಲ್ಪ್ ಮಾಡ್ತೀರಾ. ಜೊತೆಗೆ ನೀವು ಹೀಲಿಂಗ್ ಮಾಡ್ತಾ ಇರ್ಬೋದು, ಅಥವಾ ಈ ಥರ ಟ್ಯಾರೋ ರೀಡರ್ ಇರ್ಬೋದು, ಹೀಲರ್ ಇರ್ಬೋದು, ರೇಕಿ ಹೀಲರ್ ಇರ್ಬೋದು, ಅಥವಾ ಏನೋ ಒಂದು ಸ್ಪಿರಿಚುವಲ್ ಪಾತಲ್ಲೂ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಿರುವಾಗ ನೀವು ಏನು ಹೆಲ್ಪ್ ಮಾಡ್ತಾ ಇದ್ದೀರಾ ಬೇರೆಯವ್ರಿಗೆ, ಅದು ನಿಮ್ಮನ್ನು ಕಾಯ್ತಿದೆ ಅಂತ ಹೇಳ್ತಾ ಇದ್ದಾರೆ ಮಾತೆ ಆಯಿತಾ. ಆ್ಯಂಡ್ ಐ ವಿಲ್ ಸರ್ವ್ ಯುವರ್ ಸೋಲ್ ಅಂತಿದ್ದಾರೆ. ಸರ್ವ್ ಅದರ್ಸ್. ನೀವು ಕಣ್ಣು ಮುಚ್ಚು, ಸುಮ್ಮನೆ ನೀವು ತಲೆನೇ ಕೆಡಿಸ್ಕೊಬೇಡಿ. ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋಗಿ, ಮಾತೆ ಕಾಪಾಡ್ತಾ ಹೋಗ್ತಾರಷ್ಟೇ. ನೋಡಿ, ಮಾ ಅನ್ನಪೂರ್ಣ, ದ ಗಾಡೆಸ್ ಹೂ ನರಿಷಸ್ ದ ಯೂನಿವರ್ಸ್. ತಾಯಿ ಪ್ರಪಂಚ ಇಡೀ ಜಗತ್ತನ್ನೇ ಕಾಪಾಡೋ ತಾಯಿ ಬ್ಲೆಸ್ಸಸ್ ದೋಸ್ ಹೂ ಫೀಡ್ ಆ್ಯಂಡ್ ಹೆಲ್ಪ್ ಅದರ್ಸ್ ಅಂತಿದ್ದಾರೆ. ಜಗತ್ತನ್ನೇ ಕಾಪಾಡೋ ತಾಯಿ ಯಾರನ್ನಂತೆ ಗೊತ್ತಾ? ಫಸ್ಟು ಆ ಪ್ರೀತಿಯಿಂದನೂ ಕಾಪಾಡೋದು ಯಾರು ಬೇರೆಯವ್ರಿಗೋಸ್ಕರ ಸಹಾಯ ಮಾಡ್ತಾರೆ, ಯಾರು ಬೇರೆಯವ್ರಿಗೋಸ್ಕರ ಮುಂದೆ ನಿಂತ್ಕೊಳ್ತಾರೆ, ನಾನಿದ್ದೀನಿ ಜೊತೆಗೆ ಅಂತ, ಅವ್ರನ್ನ ಫಸ್ಟು ಕಾಪಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅವನ್ನ ನಾನು ಕಾಪಾಡ್ತೀನಿ ನಿನ್ನನ್ನು ಅಂತಿದ್ದಾರೆ. ಸೊ ಕ್ಯಾಪ್ರಿಕಾರ್ನ್ ಇಲ್ಲಿ ನೋಡ್ತಾ ಇದ್ದೀನಿ ನಾನು, ನಿಮಗೆ ಏನು ತೊಂದರೆ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಕ್ಲೋಸ್ ಆಗುತ್ತೆ, ಅವೆಲ್ಲ ಏನೂ ನಡೆಯಲ್ಲ. ಅರ್ಥ ಆಯ್ತಾ? ಅವ್ರುಗಳಿಗೆ, ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅನ್ನೋದನ್ನು ಭಗವಂತ ನೋಡ್ಕೋತಾರೆ, ಬಿಟ್ಟುಬಿಡಿ ಆಯಿತಾ. ಆ್ಯಂಡ್ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಅಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ತಲೆ ಕೆಡಿಸ್ಕೊಳ್ಳೋರಲ್ಲ. ಅದಕ್ಕೆ ಮಾತೆ ಅನ್ನಪೂರ್ಣೇಶ್ವರಿ ತಾಯಿ ಬಂದಿದ್ದಾರೆ. ನೀನು ಯಾಕೆ ಚಿಂತೆ ಮಾಡ್ತೀಯಾ ಅಂದರೆ ಎಲ್ಲ ಥರ ನೆಗೆಟಿವಿಟಿನೂ ಮಾಡಿದ್ದಾರೆ ಅಂತಲೇ ತೋರಿಸ್ತಿದ್ದಾರೆ. ಆ್ಯಕ್ಚುಲಿ ಈವಿಲ್ ಇದನ್ನು ಮಾಡಿದ್ದಾರೆ ಆಯಿತಾ. ಊಟ ತಿಂಡಿಲಿ ನೆಗೆಟಿವಿಟಿ ಹಾಕಿದ್ದಾರೆ, ಎಲ್ಲ ಥರನೂ ಮಾಡಿದ್ದಾರೆ. ಮೂನ್ ಸೈಕಲಲ್ಲಿ ಮಾಡಿದ್ದಾರೆ, ಎಲ್ಲ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ ಆಯಿತಾ. ಆ್ಯಂಡ್ ಬ್ಲೆಸ್ಸಸ್ ದೋಸ್ ಹೂ ಫೀಡ್ ಆ್ಯಂಡ್ ಹೆಲ್ಪ್ ಅದರ್ಸ್. ಸೊ ನೀವು ಯಾಕೆ ಯೋಚನೆ ಮಾಡ್ತೀರಾ? ಫಿಸಿಕಲಿ ಆರ್ ಎಮೋಷ್ನಲಿ, ಯಾರು ಫಿಸಿಕಲಿ ಅಂದರೆ ಯಾರು ಆ್ಯಕ್ಚುಲ್ ಹೋಗಿ ಹೆಲ್ಪ್ ಮಾಡ್ತೀರಾ, ಅಥವಾ
ಈ ಥರ ಹೀಲಿಂಗ್ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು ಆಯಿತಾ. 4 ಜನಕ್ಕೆ ಊಟ ಹಾಕಿ ಅವರ ಆ ಪುಣ್ಯ ಯಾವ ಥರ ಇರುತ್ತೆ ಅಂದರೆ ಬರೀ ಮನುಷ್ಯರಿಗೆ ಅಂತಲ್ಲ, ಪ್ರಾಣಿಗಳಿಗೂ ನಾನು ಹೇಳ್ತಾ ಇರೋದು. 4 ಪ್ರಾಣಿಗೆ ಊಟ ಹಾಕಿ ದಿನಾಗ್ಲೂ ನಾನು ಹೇಳ್ತೀನಿ, ನಿಮ್ಗೆ ಏನು ತೊಂದರೆ ಇದೆ ಎಲ್ಲ ಮಾಯ ಆಗ್ತಾ ಹೋಗ್ಬಿಡುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಆಯಿತಾ. ಅದನ್ನೇ ತಾಯಿ ಹೇಳ್ತಾ ಇರೋದು. ಫಿಸಿಕಲಿ ಎಮೋಷ್ನಲಿ ನೀವು ಯಾವಾಗ ಬೇರೆಯವ್ರಿಗೋಸ್ಕರ ಅಂತ ನಿಂತ್ಕೋತೀರಾ, ನೀನು ಮಾಡೋ ಆ ಕೆಲಸನ ನಿನ್ನ ಜೊತೆಗೆ ನಾನಿದ್ದೀನಿ, ನಾನು ನೋಡ್ಕೋತೀನಿ ನಿನ್ನ ಆತ್ಮನ ರಕ್ಷಿಸೋದು ನನಗೆ ಬಿಟ್ಟುಬಿಡು ಅಂತಿದ್ದಾರೆ. ಸೊ ಇಲ್ಲಿ ಆತ್ಮನ ತೆಗಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ಆತ್ಮನ ನಾನು ರಕ್ಷಿಸ್ತೀನಿ ಅಂತ. ಯಾರು ದೊಡ್ಡವರು ಇಲ್ಲಿದ್ದಾರೆ ಬಿಡಿ, ನೆಗೆಟಿವ್ ಮಾಡೋರ ಕತೆ ಮುಗೀತಲ್ಲಿಗೆ ಆಯಿತಾ, ಮಾತೇ ಬೇಡ ಅವ್ರದ್ದು. ಸೊ ಇದೇ ಬ್ಲೆಸ್ಸಿಂಗು. ನಿಮ್ಮ ಕೆಲಸ ನೀವು ಮುಂದುವರಿಸಿ ಅಷ್ಟೇ ಕ್ಯಾಪ್ರಿಕಾರ್ನ್. ಓಕೆ. ಸೊ ಅಕ್ವೇರಿಯಸ್ ಕುಂಭರಾಶಿ, ನೋಡೋಣ ಏನು ಆಶೀರ್ವಾದ ಕೊಡ್ತಾರೆ ಅಂತ. ಎಸ್ ಮಾತಾ, ಅಕ್ವೇರಿಯಸ್ಗೆ ಏನು ಹೇಳಬೇಕು? ಕುಂಭರಾಶಿ. ಓ, ಇದು ಮುಂಚೆನೂ ಬಂತು ಅಂದ್ಕೊಳ್ತೀನಿ. ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅದೇ ನಿಮ್ಮ ಅನಾವಶ್ಯಕವಾಗಿ, ಅದೇ ಸೇಮ್ ಕಾರ್ಡ್ ಬಂದಿದೆ. ಯಾರು ಅನಾವಶ್ಯಕವಾಗಿ ನಿಮ್ಮನ್ನು ಅಂತ ಇದ್ರು, ನಿಮಗೆ ಮಾತು ಕೇಳಬೇಕಾಗ್ತಾಯಿತ್ತು ಜನಗಳ ಹತ್ರ, ಅನ್ನೆಸೆಸರಿ ಜಗಳ ಕದನ ಮಾಡೋದು, ಆ ಥರ ಒಂದು ಮಾನಸಿಕವಾಗಿ ತುಂಬ ನೊಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಅಂದರೆ ಮಾನಸಿಕವಾಗಿ ತುಂಬ ಹಿಂಸೆ ಮಾಡಿದ್ದಾರೆ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕ್ಲೋಸ್ ಆಗ್ತಾ ಇದೆ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಓಕೆ. ಸೊ ಇಲ್ಲಿ ನೋಡಿ, ಪ್ರಾಸ್ಪೆರಿಟಿ ಬಿಗಿನ್ಸ್ ಇನ್ ಗ್ರ್ಯಾಟಿಟ್ಯೂಡ್ ಅಂತಿದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಥರ ಯಾವ ಥರ ತೊಂದರೆ ಆಗ್ತಿದೆ ಅಂತಂದರೆ, ಇದು ಒಂದು ನನಗಿಲ್ಲಿ ತೋರಿಸ್ತಾ ಇರೋದು ಒಂಥರ ಇದು ಪೂರ್ವಜನ್ಮದ ಪ್ರಾಬ್ಲಮ್ಗಳೂ ಅಂತ, ಅಂದರೆ ಕಾರ್ಮಿಕಗಳು ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಬಂದು ಮತ್ತೆ ಈ ಥರ ನಿಮಗೆ ಅದೇ ಥರ ಒಂದು ಪರಿಸ್ಥಿತಿಲಿ ತಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದರಿಂದ ಆಚೆ ಬರಬೇಕು ಅಂತಂದರೆ ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು, ಥ್ಯಾಂಕ್ಸ್ ಹೇಳ್ತಾ ಹೋಗಬೇಕು ದೇವರಿಗೆ. ನೀವು ಯಾವ ಥರ ಇದ್ದೀರಾ ಆಯಿತಾ, ಈ ಥರ ಅಂತಲ್ಲ ನಾನು ಹೇಳ್ತಾ ಇರೋದು. ಅಂದರೆ ದೇವರು ನಿಮ್ಗೆ ಯಾವ ಥರ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿವರೆಗೂ, ಅದ್ರ ಬಗ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಹೋಗಿ ಭಗವಂತಂಗೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಸ್ಪೆರಿಟಿ ಬಿಗಿನ್ಸ್ ಇನ್ ಗ್ರ್ಯಾಟಿಟ್ಯೂಡ್. ಸೊ ಅದು ಅವಾಗೇನಾಗುತ್ತೆ, ಅದಾಗದೆ ಚೇಂಜ್ ಬಂದೇ ಬರುತ್ತೆ ಅಂತ ಮಾತೆ ಆಶೀರ್ವಾದ. ಇಲ್ಲಿ ನೋಡಿ, ಮಾ ಅನ್ನಪೂರ್ಣ ಫೀಡ್ಸ್ ದ ವರ್ಲ್ಡ್ ವಿತ್ ಅನ್ಕಂಡೀಷ್ನಲ್ ಲವ್, ಅಬಂಡೆನ್ಸ್ ಫ್ಲೋಸ್ ವೇರ್ ಗ್ರ್ಯಾಟಿಟ್ಯೂಡ್ ಗ್ರೋಸ್. ಓಕೆನಾ. ಸೊ ಥ್ಯಾಂಕ್ಸ್ ಹೇಳ್ತಾ ಹೋಗಬೇಕು. ಆ್ಯಂಡ್ ಜೊತೆಗೆ ಥ್ಯಾಂಕ್ಫುಲ್ ಆಗಿರಿ. ನಿಮಗೆ ಇಲ್ಲಿವರೆಗೂ ಇಷ್ಟು ವರ್ಷ ಏನು ನಿಮಗೆ ಭಗವಂತ ಆಶೀರ್ವಾದ ಮಾಡಿದ್ದಾರೆ, ಏನೆಲ್ಲ ಸಂತೋಷ ಖುಷಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ಈ ಥರ ಕಾರ್ಮಿಕಗಳಿದ್ದಾರೆ ಲೈಫಲ್ಲಿ, ಅವರನ್ನು ನಿಮ್ಮ ಪಾಡಿಗೆ ನೀವು ಕ್ಷಮಿಸ್ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಜೀವನ ನೀವು ಮುಂದೆ ವರ್ಸೋದು ನೋಡು ಅಂತಿದ್ದಾರೆ. ಅವರನ್ನು ನಾನು ಸರಿ ಮಾಡಿಕೊಡ್ತೀನಿ ಅಂತ ತಾಯಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಓಕೆನಾ. ಎಸ್ ಬಾಬಾ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪೈಸೀಸ್ ನೋಡ್ಬಿಡೋಣ. ಪೈಸೀಸ್ ಮೀನರಾಶಿ ಅಲ್ವಾ. ಸೊ ಮೀನರಾಶಿಯವರೇ ನೋಡೋಣ ಏನು ಆಶೀರ್ವಾದ ಅಂತ. ಎಸ್ ಬಾಬಾ. ಓ ಸೂಪರ್. ಮೀನರಾಶಿಯವ್ರಿಗಂತೂ ಸೂಪರ್ ಬರ್ತಾ ಇದೆ ಆಯಿತಾ. ಸೊ ಇಲ್ಲಿಗೆ ತೋರಿಸ್ತಾ ಇರೋದು, ನೀವು ಇಷ್ಟು ವರ್ಷ ಅಥವಾ ಇಷ್ಟು ದಿವಸ ಏನು ಕಾಯ್ತಾ ಇದ್ರಿ, ಒಂದು ಒಂದು ಒಳ್ಳೆ ಟೈಮ್ ಬಂದಿಲ್ಲ ಅಂತ, ಇವಾಗ ಮ್ಯಾಜಿಕಲ್ಲಾಗಿ ಆಯಿತಾ, ಚಮತ್ಕಾರದಿಂದ ಎಲ್ಲ ಚೇಂಜಸ್ ಬರ್ತಾ ಇದೆ ಅಂತಿದ್ದಾರೆ. ಫಾಸ್ಟಾಗಿ ನೀವು ಅಂದ್ಕೊಂಡೇ ಇರಲ್ಲ ಆ ಥರ ಒಂದು ಚೇಂಜಸ್ ತರ್ತಾ ಇದ್ದಾರೆ. ಮಾತೆ ಆಶೀರ್ವಾದ ಆಗಿದೆ. ಆ್ಯಂಡ್ ಇವಾಗ ಟೈಮ್ ಯಾವ ಥರ ಇದೆ ಅಂತಂದರೆ, ನೀವು ಅಂದ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಎಲ್ಲ ಕಡೆಯಿಂದ ಪ್ರಾಸ್ಪೆರಿಟಿ, ಗುಡ್ ಲಕ್, ಆ ಥರ ಹ್ಯಾಪಿನೆಸ್, ಖುಷಿ, ಸಂತೋಷ. ಮತ್ತು ಟ್ರಾವೆಲ್ಲು ಕೂಡ ಮಾಡ್ಬೋದು ನೀವು ಆಯಿತಾ. ಟ್ರಾವೆಲ್ ಇದೆ ಕಾರ್ಡು. ಮತ್ತು ಸಖತ್ ಖುಷಿ. ವಾವ್ ನೋಡಿ, ಇದು ಓಪನ್ ಆಯಿತು. ಇದೇನು ಹೇಳ್ತಾರೆ, ಡೇರ್ ಟು ಬಿ ಫಿಯರ್ಸ್ ಆ್ಯಂಡ್ ಫೆಮಿನೈನ್. ಓಕೆ. ಶಿ ಎಂಬಾಡೀಸ್ ಬೋತ್ ಬ್ಯೂಟಿ ಆ್ಯಂಡ್ ಬ್ಯಾಟಲ್. ವಾವ್, ಇದು ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ಫಿಯರ್ಸ್ ಆ್ಯಂಡ್ ಫೆಮಿನೈನ್ ಅಂತಂದರೆ ವಾವ್. ಸೊ ಇಲ್ಲಿ ಜಾಸ್ತಿ ಫೆಮಿನೈನ್ ಎನರ್ಜಿ ಬರ್ತಾಯಿದೆ. ಅಂದರೆ ನಾನು ಟ್ಯಾರೋಲಿ
ಮ್ಯಾಸ್ಕ್ಯುಲೈನು ಫೆಮಿನೈನ್ ಆ ಥರ ಇರಲ್ಲ. ಬಟ್ ಇಲ್ಲಿ ಮಾತೇ ಹೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ಲೇಡೀಸ್ಗೆ ಜಾಸ್ತಿ ಬರ್ತಾ ಇದೆ. ಸೊ ಯಾರೆಲ್ಲ ಕಾಯ್ತಾ ಇದ್ರಿ ಚೇಂಜಸ್ ಬಂದಿಲ್ಲ ಲೈಫಲ್ಲಿ, ಒಂಥರ ಸ್ಥಗಿತವಾಗೋಗಿದೆ ಅಂತ, ಪಟ್ 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 ಅಂತ ಚೇಂಜಸ್ ಬರೋಕ್ಕೆ ಶುರು ಆಗೋಗುತ್ತೆ, ನೀವೇ ನೋಡೋರಂತೆ. ಓಕೆನಾ, ಸುಳ್ಳಲ್ಲ ಇದು. ಫಿಯರ್ಸ್ ಆಗಿ ಡೇರ್ ಟು ಬಿ ಫಿಯರ್ಸ್, ನೀವೇ ನೋಡ್ತೀರಾ ಇದು ನಾನೇನಾ ಅನ್ನೋ ಥರ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಮಾಡಲೇಬೇಕಾಗತ್ತೆ. ಆ ಥರ ಒಂದಾಗುತ್ತೋ ಒಂದು ಪ್ರಾಸ್ಪೆರಿಟಿ ಬರ್ತಿದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಶಿ ಎಂಬಾಡೀಸ್ ಬೋತ್ ಬ್ಯೂಟಿ ಆ್ಯಂಡ್ ಬ್ಯಾಟಲ್. ಸೊ ಏನೋ ಒಂದು ಇವಾಗ ನೋಡಿ ಚೇಂಜಸ್ ಬರುತ್ತೆ, ಒಂದು ಒಳ್ಳೇದಾಗಬೇಕು ಅಂತಂದರೆ ಅದನ್ನು ನೀವು ಅಷ್ಟೇ ಫೋರ್ಸ್ಫುಲ್ಲಾಗಿ ನೀವೂ ಪುಷ್ ಮಾಡಬೇಕಾಗತ್ತೆ, ನಿಮ್ಮನ್ನು ನೀವು ಮಾಡಬೇಕಾಗತ್ತೆ ಕೆಲಸ. ಸೊ ಅದನ್ನೇ ತೋರಿಸ್ತಾ ಇದ್ದಾರೆ ಅಷ್ಟೇ. ಮಾಡ್ತೀಯಾ ನೀನು ಕೆಲಸ, ಮಾಡ್ತೀಯಾ, ತಾಯಿ ನಿಂತಿದ್ದಾರೆ ನಿಮ್ಮ ಜೊತೆಗೆ ಅಂದಮೇಲೆ ಯಾಕೆ ಭಯ? ಏನೇ ಚಾಲೆಂಜಸ್ ಬರಲಿ ಮಾಡ್ತಾ ಹೋಗಿ. ಹೇಳ್ತೀನಿ, ಕೆಲಸದ ತೊಗೊಳ್ಳಿ ಆಫರು, ಟ್ರಾವೆಲ್ ಮಾಡಬೇಕಾ ತೊಗೊಳ್ಳಿ, ಇನ್ನೇನೋ ಬಿಸ್ನೆಸ್ ಮಾಡಬೇಕಾ ತೊಗೊಳ್ಳಿ, ಇನ್ನೊಂದೇನೋ ಮಾಡಬೇಕಾ ತೊಗೊಳ್ಳಿ, ಮಾಡ್ತಾ ಇರಿ ಹೇಳ್ತೀನಿ ಆಯಿತಾ. ಡೆಫಿನೆಟಾಗಿ ಈವನ್ ಇದು ಮದುವೆ ವಿಷಯ ಇರ್ಬೋದು, ಎಸ್ ಅನ್ನಿ ಆ ಥರ ಬಂದಿದೆ ಅಂದರೆ ಆಪರ್ಚುನಿಟಿ ಯಾವ ಥರ ಬರ್ತಾ ಇದೆ ನೀವು ನೋಡಬೇಕು. ಓಕೆನಾ, ಸೊ ಡೆಫಿನೆಟಾಗಿ ತಾಯಿ ಆಶೀರ್ವಾದ ಆಗ್ತಾ ಇದೆ, ಖಂಡಿತ ಒಳ್ಳೇದು ಮಾಡಿಕೊಡ್ತಾರೆ. ಜೊತೆಗೆ ಟ್ರಾವೆಲ್ ಕಾರ್ಡು ಇದೆ ಇದು ಆಯಿತಾ. ಟ್ರಾವೆಲ್ ಕೂಡ, ಓವರ್ಸೀಸ್ ಟ್ರಾವೆಲ್ ಕೂಡ ಮಾಡಬಹುದು ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಥ್ಯಾಂಕ್ ಯು.